ಕುಟುಂಬಗಳ ಕುರಿತಾಗಿ ಸ್ವಲ್ಪ ಸಮಯ ನಾವು ಧ್ಯಾನ ಮಾಡ್ತಾ ಬರೋಣ. ದೇವರು ತನ್ನ ವಾಕ್ಯದಲ್ಲಿ ಕುಟುಂಬಗಳ ವಿಚಾರವಾಗಿ ಎಷ್ಟೋ ಸಂಗತಿಗಳನ್ನ ಆತನು ಬರೆದಿಟ್ಟಿದ್ದಾನೆ. ನಮಗೆ ತಿಳಿಯಪಡಿಸಿದ್ದಾನೆ. ನಾವು ನೋಡ್ತಾ ಬರುವ ಹಾಗೆ ಈ ಲೋಕದ ಪ್ರಾರಂಭವಾಗುವಾಗ ಭೂಮಿಯ ಆ ಪ್ರಾರಂಭದಲ್ಲಿ ಸಹ ನಾವು ನೋಡ್ತೇವೆ ಕುಟುಂಬದ ಒಂದು ಸಂಗತಿಯೊಂದಿಗೆ ಈ ಲೋಕ ಮತ್ತು ಲೋಕದ ಸಂಗತಿಗಳು ಪ್ರಾರಂಭವಾಗ್ತದೆ. ಆದಾಮ ಮತ್ತು ಹವ್ವ ಅವರ ಕುಟುಂಬದಲ್ಲಿ ಆದಂತ ಸಂಗತಿಗಳು ಮತ್ತು ಆನಂತರದಲ್ಲಿ ಆದಂತ ಎಲ್ಲಾ ಸಂಗತಿಗಳು. ಸೊ ಈ ಲೋಕದ ಪ್ರಾರಂಭ ಈ ಒಂದು ಕುಟುಂಬದ ಮುಖಾಂತರವಾಗಿ ಆಗ್ತದೆ. ಅದೇ ರೀತಿಯಲ್ಲಿ ನಾವು ಈ ಈ ಈ ಲೋಕದ ಅಂತ್ಯದ ಸ್ಥಿತಿಗತಿಗಳನ್ನ ನೋಡುವಾಗ್ಲೂ ಸಹ ಅದು ಸಹ ಒಂದು ಕುಟುಂಬ ಅಂದ್ರೆ ಕ್ರಿಸ್ತನೆಂಬ ಮೊದಲಿಂಗನಿಗೂ ಸಭೆ ಎಂಬ ಮೊದಲಗಿತ್ತಿ ಅವರಿಬ್ಬರು ಸೇರಿ ಅವರ ವಿವಾಹವಾಗುವಂತ ಕಾರ್ಯಕ್ರಮದಲ್ಲಿ ಅಂದ್ರೆ ಕುಟುಂಬದ ಒಂದು ವಿಚಾರದಲ್ಲಿ ಈ ಲೋಕದ ಅಂತ್ಯ ಅಂದ್ರೆ ಈ ಸತ್ಯವೇದದ ಅಂತ್ಯವು ಸಹ ಆಗುವಂತದ್ದಾಗಿರ್ತದೆ. ಮಾತ್ರವಲ್ಲ, ಇನ್ನು ಅನೇಕ ಸಂಗತಿಗಳನ್ನ ನಾವು ಕುಟುಂಬದ ಕುರಿತಾಗಿ ನಾವು ನೋಡ್ತಾ ಬರ್ತೇವೆ. ಕುಟುಂಬವಾಗಿ ದೇವರು ಅನೇಕ ಆಸಕ್ತಿಯನ್ನ ಅಥವಾ ವಿಚಾರಗಳನ್ನ ಮತ್ತು ಸತ್ಯತೆಗಳನ್ನ ಆತನು ತಿಳಿಯಪಡಿಸಲು ಇಷ್ಟಪಡುವಂತನಾಗಿರ್ತಾನೆ. ಮತ್ತು ಆತನ ಕುಟುಂಬಗಳನ್ನ ಆದುಕೊಂಡು ಕುಟುಂಬದ ಮುಖಾಂತರವಾಗಿ ಎಷ್ಟೋ ಸಂಗತಿಗಳನ್ನ ಮಾಡಲು ಬಯಸುವಂತಹ ದೇವರು ನಮ್ಮ ದೇವರಾಗಿದ್ದಾನೆ. ನಮ್ಮನ್ನು ಸಹ ನಾವು ನೋಡ್ತಾ ಬರುವಾಗ ಕುಟುಂಬವಾಗಿ ಆತನ ಇಟ್ಟಿದ್ದಾನೆ. ಕುಟುಂಬವಾಗಿ ನಾವು ಆತನ ಸನ್ನಿಧಾನದಲ್ಲಿ ಸೇರಿಕೊಂಡು ಆತನ ಅನ್ಯನತೆಯಲ್ಲಿ ಬೆಳೆಯುತ್ತಾ ಆತನ ರಕ್ಷಣೆಯ ಒಂದು ಸಂಗತಿಗಳನ್ನ ತಿಳ್ಕೊಳ್ಳುತ್ತಾ ಮತ್ತು ಆತನ ಜ್ಞಾನವನ್ನ ಪಡ್ಕೊಂಡವರಾಗಿ ಅದನ್ನ ಇತರರಿಗೆ ತಿಳಿಸುವ ಒಂದು ಸಾಧನಗಳನ್ನಾಗಿ ನಮ್ಮನ್ನು ಸಹ ಆತನ ಕುಟುಂಬವಾಗಿ ಇಟ್ಟಿದ್ದಾನೆ. ನಾವು ಸಭೆಯಾಗಿ ಸೇರಿ ಬರುವಾಗ್ಲೂ ಸಹ ನಾವು ನೋಡ್ತಾ ಬರ್ತೇವೆ, ಕ್ರೈಸ್ತರು ಸಹೋದರಿಯರು ಕ್ರೈಸ್ತರು ಒಂದೇ ಕುಟುಂಬದವರಂತರ್ರಿ ಎಂಬುದಾಗಿ ದೇವರು ತನ್ನ ವಾಕ್ಯದಲ್ಲಿ ಬರೆಸಿಟ್ಟಿದ್ದಾನೆ. ಯಾಕೆ ಈ ಸಂಗತಿಗಳನ್ನೆಲ್ಲ ಅದನ್ನು ಬರೆಸಿಟ್ಟಿದ್ದಾನೆ ಅಥವಾ ಕುಟುಂಬದ ಮೇಲೆ ಯಾಕೆ ಅದನ್ನು ಇಷ್ಟೊಂದು ಪ್ರಾಮುಖ್ಯತೆಯನ್ನು ತೋರಿಸ್ತಾನೆ ಎಂಬುದಾಗಿ ನಾವು ಆಲೋಚಿಸುವಾಗ, ಕುಟುಂಬವನ್ನ ನಮ್ಮ ದೇವರು ಆದುಕೊಂಡದ್ದು ಮಾತ್ರವಲ್ಲ, ಕುಟುಂಬದ ಮುಖಾಂತರವಾಗಿ ತನ್ನ ಚಿತ್ತವನ್ನು ತನ್ನ ಸಂಗತಿಗಳನ್ನ ಆತನು ತಿಳಿಯಪಡಿಸಬೇಕೆಂಬುದಾಗಿ ಕುಟುಂಬದ ಮುಖಾಂತರವಾಗಿ ತನ್ನ ಒಂದು ಚಿತ್ತವನ್ನ ಈ ಲೋಕಕ್ಕೆ ತಿಳಿಯಪಡಿಸಬೇಕು. ತನ್ನ ಕಾರ್ಯಗಳನ್ನ ತಾನು ಆದುಕೊಂಡಂತ ಕುಟುಂಬಗಳ ಮುಖಾಂತರವಾಗಿ ಮುಂದುವರಿಸಬೇಕು ಮತ್ತು ತನ್ನ ನೀತಿವಂತಿಕೆಯ ಸಂಗತಿಗಳನ್ನ ಈ ಲೋಕದ ಎಲ್ಲಾ ಜನರಿಗೂ ತಿಳಿಯಪಡಿಸಬೇಕೆಂಬುದಾಗಿ ಆತನ ಕುಟುಂಬವನ್ನು ಆದುಕೊಳ್ತಾ ಬಂದಿದ್ದಾನೆ. ಸೊ ಈ ಸಂಜೆ ಸಮಯದಲ್ಲಿ ನಾವು ದೇವಜನರಾಗಿ ಕುಳಿತಿರುವಾಗ್ಲೂ ಸಹ ನಾವು ಸಹ ಕುಟುಂಬವಾಗಿ ದೇವರ ವಾಕ್ಯದಲ್ಲಿ ಬೆಳೆಯುತ್ತಾ ಬರುವಂತವ್ರು. ಸಭೆಗಳಲ್ಲಿ ನಾವು ವೈಯಕ್ತಿಕವಾಗಿ ಸೇರಬಹುದಿಲ್ಲ, ಕುಟುಂಬವಾಗಿ ನಾವು ಸೇರಿ ಬರ್ತೇವೆ. ಒಂದೇ ಕುಟುಂಬದಂತೆ ಸಭೆಯಲ್ಲಿ ಸಹ ನಾವು ದೇವರನ್ನ ಕೊಂಡಾಡುವವರು, ದೇವರನ್ನ ಆರಾಧಿಸುವವರು, ದೇವರ ವಾಕ್ಯದಲ್ಲಿ ಬೆಳೆಯುವಂತವ್ರು ಆಗಿರ್ತೇವೆ. ಇಂತಹ ಒಂದು ಸ್ಥಿತಿಯಲ್ಲಿರುವಂತಹ ನಮಗೆ ಕುಟುಂಬದ ಕುರಿತಾಗಿ ತಿಳ್ಕೊಳ್ಳುವಂತಹ ವಿಚಾರಗಳು ಎಷ್ಟೋ ಹೆಚ್ಚಾಗಿ ನಮಗೆ ಅವಶ್ಯಕತೆ ಇರ್ತದೆ ಮತ್ತು ಕುಟುಂಬದ ಮುಖಾಂತರವಾಗಿ ದೇವರು ಏನನ್ನ ಹೇಳ ಬಯಸ್ತಿದ್ದಾನೆ, ಕುಟುಂಬದ ವಿಚಾರಗಳ ಕುರಿತಾಗಿ ದೇವರ ಆಲೋಚನೆಗಳು ಏನು ಎಂಬುದಾಗಿ ನಾವು ಸ್ವಲ್ಪ ಸಮಯ ದಿನದಲ್ಲಿ ನಾವು ಧ್ಯಾನ ಮಾಡುವಂತವರಾಗಿರೋಣ. ನಾನು ಮೊದಲೇ ಹೇಳ್ತಾ ಬಂದ ಹಾಗೆ ಈ ಲೋಕದ ಪ್ರಾರಂಭ ಮತ್ತು ಲೋಕದ ಅಂತ್ಯ ಸಹ ಕುಟುಂಬದ ಯೋಚನೆಯೊಂದಿಗೆ ಪ್ರಾರಂಭವಾಗಿ ಅದು ಮುಗಿಯುವಂತದ್ದಾಗಿರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಬರ್ತೇವೆ. ನಾವು ಹಳೆ ಒಡಂಬಡಿಕೆಯಲ್ಲಿಯೂ ಮತ್ತು ಹೊಸ ಒಡಂಬಡಿಕೆಯಲ್ಲಿ ನೋಡ್ತಾ ಬರುವಾಗ ದೇವರು ತನ್ನ ಚಿತ್ತವನ್ನ ಅನೇಕ ಕುಟುಂಬಗಳ ಮುಖಾಂತರವಾಗಿ ನೆರವೇರಿಸಿದ್ದನ್ನ, ಅಂದ್ರೆ ಕುಟುಂಬಗಳ ಮಧ್ಯದಲ್ಲಿ ಮಾತ್ರವಲ್ಲ, ಈ ಲೋಕದ ವಿಚಾರಗಳನ್ನ ನೆರವೇರಿಸಲು ಸಹ ಕುಟುಂಬವನ್ನೇ ದೇವರು ಆದುಕೊಂಡಿದ್ದಾನೆ. ಕುಟುಂಬದ ಮುಖಾಂತರವಾಗಿ ಅನೇಕ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾನೆ. ನಾವು ಉದಾಹರಣೆಗೆ ನೋಡ್ತಾ ಬರುವಾಗ ನೋಹನ ಕುಟುಂಬ, ಈ ಲೋಕದಲ್ಲಿ ನಾವು ಆದಿಕಾಂಡ 6ನೇ ಅಧ್ಯಾಯವನ್ನು ನಾವು ನೋಡ್ತಾ ಬರುವಾಗ ಈ ಲೋಕದ ಸಂಗತಿಗಳು ಮತ್ತು ನೋಹನ ಕುಟುಂಬದ ಆ ಒಂದು ಸಪರೇಷನ್ ಮತ್ತು ಈ ಲೋಕದ ಕುಟುಂಬಗಳ ಕಾರ್ಯಗಳನ್ನ ನಾವು ನೋಡ್ತಾ ಬರುವಾಗ ಒಂದು ಕುಟುಂಬದ ಮುಖಾಂತರವಾಗಿ ದೇವರು ಇಡೀ ಲೋಕದ ಒಂದು ಸಂಗತಿಗಳನ್ನ ಬದಲಾಯಿಸುವಂತ ಚಿತ್ರಣ. ಭೂಲೋಕದವರೆಲ್ಲರೂ ತಮ್ಮ ಒಂದು ನಡತೆಯನ್ನ, ತಮ್ಮ ಮನಸ್ಸುಗಳನ್ನ ಕೆಡಿಸಿಕೊಂಡಿರುವಾಗ ಒಂದು ಕುಟುಂಬದ ಮುಖಾಂತರವಾಗಿ ದೇವರು ತನ್ನ ತೀರ್ಪನ್ನು ಪ್ರಕಟಿಸುವುದು ಮಾತ್ರವಲ್ಲ, ತನ್ನ ರಕ್ಷಣೆಯ ಕಾರ್ಯವನ್ನು ಪ್ರಕಟಿಸುವಂತ ಸಂಗತಿ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಇನ್ನೊಂದು ಕುಟುಂಬ ಅಂದ್ರೆ ಯೇಸು ಕ್ರಿಸ್ತನು ಆತನ ಒಂದು ಜನನ ಅಥವಾ ಮರಿಯಳು ಮತ್ತು ಯೋಸೇಫನ ಒಂದು ಕುಟುಂಬದ ಪರಿಕಲ್ಪನೆಯಲ್ಲಿ ನಾಶನ ದಾರಿಗೆ ಹೋಗ್ತಿರುವ ಅಥವಾ ಮತ್ತಾಯನ ಹೇಳುವ ಹಾಗೆ ಅಂಧಕಾರದಲ್ಲಿ ಬಿದ್ದಿದ್ದಂತಹ ಆ ಒಂದು ಜನರಿಗೆ ಹೊಸ ಬೆಳಕನ್ನು ಕೊಡುವಂತಹ ಒಂದು ಸಂಗತಿಯಾಗಿ ಮರಿಯಳ ಮತ್ತು ಯೋಸೇಫನ ಕುಟುಂಬವನ್ನು ಉಪಯೋಗಿಸಿಕೊಂಡಂತಹ ವಿಚಾರವನ್ನು ನಾವು ನೋಡ್ತಾ ಬರ್ತೇವೆ. ಮಾತ್ರವಲ್ಲ, ಇನ್ನು ಸ್ವಲ್ಪ ಮುಂದೆ ಹೋಗುವಾಗ ಪುನಃ ಈ ಲೋಕದ ಎಲ್ಲಾ ಸಂಗತಿಗಳು ಅದು ದೇವರನ್ನ ಬಿಟ್ಟು ದೂರ ಹೋಗುತ್ತಾ ದೇವರನ್ನ ಮರೆತವರಾಗಿ ನಿಲ್ಲುವಾಗ ನಾವು ನೋಡ್ತೇವೆ ಅಬ್ರಹಾಮನ ಕುಟುಂಬವನ್ನು ದೇವರು ಆದುಕೊಳ್ತಾನೆ.
ಅಬ್ರಹಾಮನ ಕುಟುಂಬದ ಮುಖಾಂತರವಾಗಿ ದೇವರು ಲೋಕದ ಎಲ್ಲಾ ಸಂಗತಿಗಳ ಮಧ್ಯದಲ್ಲಿ ತನ್ನ ಚಿತ್ತವನ್ನು ನೆರವೇರಿಸಲು ಬಯಸಿದಂತಹ ದೇವರಾತನಾಗಿದ್ದಾನೆ. ಮಾತ್ರವಲ್ಲ, ಅದೇ ರೀತಿಯಲ್ಲಿ ನಂತರದಲ್ಲಿ ನಾವು ನೋಡ್ತಾ ಬರುವಾಗ ಇಸಾಕನ ಕುಟುಂಬ, ಯಾಕೋಬನ ಕುಟುಂಬ ಮತ್ತು ಮೋಶೆಯ ಒಂದು ಕುಟುಂಬ ಅಥವಾ ಮೋಶೆಯ ಒಂದು ಸಹೋದರ ಸಹೋದರಿ ಅಥವಾ ಆತನ ಕುಟುಂಬದಿಂದ ತನ್ನ ಒಂದು ಜನಾಂಗವನ್ನ ಬಿಡಿಸುವಂತಹ ಒಂದು ಸಂಗತಿ ಮತ್ತು ಅವರನ್ನ ವಾಗ್ದತ್ತ ದೇಶಕ್ಕೆ, ತಾನು ವಾಗ್ದಾನ ಮಾಡಿದಂತಹ ದೇಶಕ್ಕೆ ಸೇರಿಸುವಂತಹ ಒಂದು ಸಂಗತಿ. ಅದೇ ರೀತಿಯಲ್ಲಿ ನಾವು ದಾವೀದನ ಕುಟುಂಬವನ್ನು ನೋಡುವಾಗ ಆ ಒಂದು ದಾವೀದನ ಮುಖಾಂತರವಾಗಿ ಒಂದು ರಾಜ್ಯವನ್ನ ಕೊಡುವಂತಹ, ಶಾಶ್ವತ ರಾಜ್ಯವನ್ನ ಕೊಡುವಂತಹ ಸಂಗತಿಗಳು. ಹೀಗೆ ಅನೇಕ ವಿಚಾರಗಳನ್ನ ನಾವು ನೋಡ್ತಾ ಬರ್ತೇವೆ. ಅನೇಕ ಆಲೋಚನೆಗಳು ಈ ಕುಟುಂಬದ ಮುಖಾಂತರವಾಗಿ ಆ ಸಮಯಕ್ಕೆ ದೇವರು ಮಾಡ್ತಾ ಬಂದಾಗ್ಯೂ, ಅದೇ ಸಮಯದಲ್ಲಿ ನಿತ್ಯತ್ವದ ಆಲೋಚನೆಯನ್ನು ಸಹ ಇಟ್ಕೊಂಡು ನಿತ್ಯತ್ವದ ಅನೇಕ ಸಂಗತಿಗಳನ್ನ ದೇವರು ತನ್ನ ವಾಕ್ಯದಲ್ಲಿ ತನ್ನ ಈ ಕುಟುಂಬಗಳ ಮುಖಾಂತರವಾಗಿ ತಿಳಿಸ್ತಾ ಬರುವಂತಹ ಒಂದು ಸಂಗತಿ. ಸಭೆಯಾಗಿ ಕೂಡಿ ಬಂದಿರುವಂತಹ ನಾವು ಕುಟುಂಬದಲ್ಲಿ ಇದ್ದಾಗ್ಯೂ ಸಹ ಕ್ರಿಸ್ತನೆನ್ನುವಂತಹ ಆ ಒಂದು ಮನೆಗೆ ನಾವು ಸೇರಿದವರಾಗಿದ್ದೇವೆ. ನಾವು ನೋಡ್ತಾ ಬರ್ತೇವೆ ಲೂಕನ ಸುವಾರ್ತೆಯಲ್ಲಿ ಕ್ರಿಸ್ತನು 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರ್ತೇವೆ, ಕ್ರಿಸ್ತನು ತನ್ನ ಶಿಷ್ಯರ ಜೊತೆಯಲ್ಲಿರ್ತಾನೆ ಮತ್ತು ಆತನನ್ನು ನೋಡ್ಲು ಆತನ ತಾಯಿ ಮತ್ತು ತಮ್ಮ ತಂಗಿಯರು ಬರುವಂತಹ ಸಂಗತಿ. ಅಲ್ಲಿ ಯಾರೋ ಒಬ್ರು ಬಂದ್ಬಿಟ್ಟು ಕ್ರಿಸ್ತನಿಗೆ, ನೋಡು ನಿನ್ನ ತಂದೆ ತಾಯಿ ಮತ್ತು ಸಹೋದರ ಸಹೋದರಿ ಬಂದಿದ್ದಾರೆ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಹೇಳುವಂತಹ ಒಂದು ಮಾತು, ನನ್ನ ತಾಯಿ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಸಹೋದರ ಸಹೋದರಿ ಯಾರು? ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂತಹ ಈ ನನ್ನ ಪಕ್ಕದಲ್ಲಿ ಕುಳಿತಿರುವಂತಹ ಕುಳಿತುಕೊಂಡಿರುವಂತಹವರೇ ನನ್ನ ಸಂಬಂಧಿಗಳು, ನನ್ನ ಅಣ್ಣ ತಮ್ಮಂದಿರು, ನನ್ನ ತಾಯಿ ತಂದೆ ಆಗ್ಬೇಕೆಂಬುದಾಗಿ ಹೇಳ್ತಾ ಬರ್ತಾನೆ. ಮಾತ್ರವಲ್ಲ, ತಂದೆಯಾದಂತಹ ದೇವರು ನಮಗೆ ತಂದೆಯಾಗಿ ಮತ್ತು ಆತನು ನಮ್ಮನ್ನ ತನ್ನ ಮಕ್ಕಳನ್ನಾಗಿ, ತನ್ನ ಸಹೋದರ ಸಹೋದರಿಯರನ್ನಾಗಿ ಕರೆದಿದ್ದಾನೆ. ಮತ್ತು ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತಾ ಬರ್ತೇವೆ, 4ನೇ ಅಧ್ಯಾಯದಲ್ಲಿ ಒಂದು ಸಭೆ ಪ್ರಾರಂಭವಾದಾಗ ಅವರು ಒಂದೇ ಮನಸ್ಸುಳ್ಳವರಾಗಿ, ಅವರು ಅನ್ಯೋನ್ಯತೆಯುಳ್ಳವರಾಗಿ ಅವರು ಕೂಡಿ ಬರ್ತಾ ಬಂದ್ರು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಸಹ ನಾವು ನೋಡ್ತಾ ಬರ್ತೇವೆ, 8ನೇ ಅಧ್ಯಾಯದಲ್ಲಿ ಕ್ರಿಸ್ತನು ಹಿರಿಯ ಸಹೋದರನಾಗಿ ನಮ್ಮೆಲ್ಲರನ್ನ ಸಹ ತನ್ನ ಸಹೋದರನಾಗಿ ಲೆಕ್ಕಾಗಿ ಕರೆದಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಅದೇ ರೀತಿಯಲ್ಲಿ ಕೀರ್ತನಗಾರನು ಹೇಳುವ ಪ್ರಕಾರ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೇದು ಎಂಬುದಾಗಿ. ಈ ರೀತಿ ಕುಟುಂಬದ ಪರಿಕಲ್ಪನೆ, ಕುಟುಂಬದಲ್ಲಿರಬೇಕಾದಂತಹ ಅನ್ಯೋನ್ಯತೆಯ ಪರಿಕಲ್ಪನೆ, ಕುಟುಂಬದ ಒಂದು ಸದಸ್ಯರ ಮಧ್ಯದಲ್ಲಿರುವಂತಹ ಆ ಒಂದು ಪ್ರೀತಿಯ ಪರಿಕಲ್ಪನೆಯನ್ನ ನಾವು ದೇವರ ವಾಕ್ಯದಲ್ಲಿ ಎಷ್ಟೋ ಸ್ಪಷ್ಟವಾಗಿ ನೋಡ್ತಾ ಬರ್ತೇವೆ. ಈ ಪರಿಕಲ್ಪನೆಗಳು ಆ ಕುಟುಂಬದ ಬೆಳವಣಿಗೆಗೆ, ಆ ಕುಟುಂಬದ ಒಂದು ಉದ್ಧಾರಕ್ಕೆ ಮಾತ್ರವಲ್ಲ ನಾವು ನೋಡ್ತಾ ಬರುವ ಹಾಗೆ, ಅದು ಲೋಕದ ರಕ್ಷಣೆಗೂ, ಲೋಕದ ಒಂದು ಕಾರ್ಯಗಳ ವಿಭಜನೆಗೂ ಮತ್ತು ಲೋಕದ ಉದ್ಧಾರಕ್ಕೂ ಮಾಡುವಂತಹ ಸಂಗತಿಗಳು. ಎಂತಹ ಶ್ರೇಷ್ಠವಾದಂತಹ ಆಲೋಚನೆಗಳನ್ನ ದೇವರು ಕುಟುಂಬವಾಗಿಟ್ಟಿದ್ದಾನೆ ಈ ದಿನದಲ್ಲಿ. ನಮ್ಮನ್ನ ಆತನು ಕುಟುಂಬವಾಗಿ ಸೇರಿಸುವಾಗ, ಮುಖ್ಯವಾಗಿ ಕ್ರೈಸ್ತ ಕುಟುಂಬವಾಗಿ ಕರೆದಿರುವಾಗ, ಆತನು ನಮ್ಮ ಒಂದು ವಿಚಾರದಲ್ಲಿಯೂ ಸಹ ಇದೇ ಸಂಗತಿಗಳನ್ನ ಹಿಡಿದಿಟ್ಟಿರಬಹುದು. ಯೋಸೇಫನ ಕುಟುಂಬದ ಹಾಗೆ ಆತನು ನಮ್ಮನ್ನ ಬೇರೆ ದೇಶದಲ್ಲಿ ಇಡಲ್ಪಟ್ಟಿದ್ದಾಗ್ಯೂ ಅಥವಾ ಬೇರೆ ಜನರ ಮಧ್ಯದಲ್ಲಿ ಇಟ್ಟಿದ್ದಾಗ್ಯೂ ಸಹ ಆತನು ತನ್ನ ಚಿತ್ತವನ್ನ, ಶ್ರೇಷ್ಠ ಕಾರ್ಯವನ್ನು ಮಾಡಲು ಕರೆದಿರಬಹುದು. ಅಥವಾ ದಾನಿಯೇಲನ ಮತ್ತು ಆತನ ಸ್ನೇಹಿತರ ಹಾಗೆ ನಾವು ಬೇರೆ ಬೇರೆ ಸಂಗತಿಗಳಲ್ಲಿದ್ದಾಗ್ಯೂ ಸಹ ಆತನು ನಮ್ಮನ್ನ ತನ್ನ ಚಿತ್ತಕ್ಕಾಗಿ ಉಪಯೋಗಿಸಿಕೊಳ್ಳುವುದರ ಮುಖಾಂತರವಾಗಿ ತನ್ನ ನಾಮವನ್ನು ಮಹಿಮೆ ಪಡಿಸುವಂತಹ ಒಂದು ಉದ್ದೇಶಕ್ಕಾಗಿ, ತನ್ನ ರಕ್ಷಣಾ ಕಾರ್ಯವನ್ನು ನೆರವೇರಿಸುವಂತಹ ಉದ್ದೇಶಕ್ಕಾಗಿ, ತಾನೇ ದೇವರು ಎಂಬುದಾಗಿ ನಮ್ಮ ಕುಟುಂಬಗಳ ಮುಖಾಂತರವಾಗಿ ಮಾಡುವಂತಹ ಒಂದು ಕಾರ್ಯಕ್ಕಾಗಿ ಆತನು ನಮ್ಮನ್ನು ಕರೆದಿರಬಹುದು. ಅಬ್ರಹಾಮನ ಹಾಗೆ ನಮ್ಮ ಸುತ್ತಮುತ್ತಲಿರುವಂತಹ ಅನ್ಯರ ಮಧ್ಯದಲ್ಲಿ ನಮ್ಮನ್ನ ಆಶೀರ್ವಾದ ನಿಧಿಯನ್ನಾಗಿಟ್ಟು ನಮ್ಮ ಮುಖಾಂತರವಾಗಿ ತನ್ನ ಸುವಾರ್ತೆಯನ್ನ ಇತರರಿಗೆ ತಿಳಿಯಪಡಿಸುವಂತಹ, ತನ್ನ ಚಿತ್ತವನ್ನು ಇತರರಿಗೆ ತಿಳಿಯಪಡಿಸುವಂತಹ, ಮುಂಬರಲಿರುವಂತಹ ದೈವಕೋಪದಿಂದ ನಮ್ಮ ನೆರೆಹೊರೆಯುವ ಅಂದ್ರೆ ಅನ್ಯರನ್ನು ತಪ್ಪಿಸಿ ನಿತ್ಯ ಜೀವದ ಬೆಳಕಿನ ಮಾರ್ಗಕ್ಕೆ ಕರೆತರುವಂತಹ ಒಂದು ಉದ್ದೇಶದಲ್ಲಿ ನಮ್ಮನ್ನು ಇಟ್ಟಿರಬಹುದು. ಇದರಲ್ಲಿ ನಮ್ಮನ್ನ ದೇವರು ಯಾಕೆ ಕುಟುಂಬವಾಗಿ ಇಟ್ಟಿದ್ದಾನೆ, ಕುಟುಂಬವಾಗಿ ನಮ್ಮನ್ನು ಇಟ್ಟಿರುವಾಗ ಆತನ ಉದ್ದೇಶ ಏನು, ಆತನ ಚಿತ್ತ ಏನು ಎಂಬುದಾಗಿ ದೇವರ ವಾಕ್ಯದ ನೆರಳಿನಲ್ಲಿ ನಿಂತುಕೊಂಡವರಾಗಿ ಅದನ್ನ ಕಲಿತುಕೊಳ್ಳುವಂತಹ ಒಂದು ಸಂಗತಿ ನಮ್ಮದಾಗಿರ್ಬೇಕು. ನಮ್ಮ ಕುಟುಂಬ ದೇವರಿಗೆ ಹೇಗೆ ಮೆಚ್ಚುಗೆಯಾಗಿ ನಡೆಯುತ್ತದೆ ಮತ್ತು ನಮ್ಮ ಕುಟುಂಬದ ಮುಖಾಂತರವಾಗಿ ದೇವರು ಬಯಸುವಂತ ಸಂಗತಿಗಳೇನು ಎಂಬುದಾಗಿ ತಿಳ್ಕೊಂಡು ಅದರ ಪ್ರಕಾರವಾಗಿ ನಡೆಯುವುದಾದರೆ ದೇವರ ನಾಮಕ್ಕೆ ಮಹಿಮೆನ ಸಲ್ಲಿಸುವುದು ಮಾತ್ರವಲ್ಲ, ಅದನ್ನ ಚಿತ್ತವನ್ನು ನೆರವೇರಿಸುತ್ತಾ ಆತನ ನಾಮವು ನಮ್ಮ ಕುಟುಂಬದ ಮುಖಾಂತರವಾಗಿ ಮಹಿಮೆಯನ್ನು ಹೊಂದುವಂತ ಸಂಗತಿಯನ್ನು ಸಹ ನಾವು ನೋಡುವಂತವರಾಗಿರ್ತೇವೆ. ನೋಡ್ರಿ, ಹಾಗೇನೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಕುಟುಂಬವನ್ನು ಆದುಕೊಳ್ಳುವಾಗ ಈ ಕುಟುಂಬದ ಮುಖಾಂತರವಾಗಿ ಅನೇಕ ಆಶೀರ್ವಾದಕರವಾದಂತಹ
ವಿಚಾರಗಳನ್ನ ಆತನು ಕುಟುಂಬದ ವಿಚಾರವಾಗಿ ಹೇಳಿರ್ತಾನೆ. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಆಶೀರ್ವಾದಗಳನ್ನು ಎಂಬುದಾಗಿ ಹೇಳುವಾಗ ಅದು ಲೌಕಿಕ ಸಂಗತಿಗಳು, ಲೌಕಿಕವಾದಂತಹ ಆಶೀರ್ವಾದ. ಆ ವಿಚಾರಗಳನ್ನ ಆತನು ಕುಟುಂಬಕ್ಕೆ ಕೊಟ್ಟಿರುವ ಆತನಾಗಿರ್ತಾನೆ. ನೋಡ್ರಿ, ಅದನ್ನ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಕೀರ್ತನೆ 128ನೇ ಕೀರ್ತನೆ 2-6ನೇ ವಚನ. 128ನೇ ಕೀರ್ತನೆ ವಚನಗಳು 2-6. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಿಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು, ಮಕ್ಕಳ ಮಕ್ಕಳನ್ನು ಕಾಣುವವನಾಗು. ಇಸ್ರಾಯೇಲರಿಗೆ ಶುಭವಾಗಲಿ. ನೋಡ್ರಿ, ಒಂದು ಕುಟುಂಬದ ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆಯುವಂತಹ ಕುಟುಂಬದ ವಿಚಾರವಾಗಿ ದೇವರ ಆಲೋಚನೆಗಳು ಮತ್ತು ದೇವರು ಯಾವ ರೀತಿಯಲ್ಲಿ ಅವರನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ಈ ಒಂದು ಕೀರ್ತನೆಯ ತಲೆಬರಹವನ್ನು ನಾವು ನೋಡುವಾಗ ಭಕ್ತನ ಭಾಗ್ಯ ಎಂಬುದಾಗಿ, ಅದು ಆತನ ವೈಯಕ್ತಿಕ ಜೀವಿತದ ಕುರಿತಾಗಿ ಹೇಳ್ತಿಲ್ಲ, ಆದ್ರೆ ಆತನ ಕುಟುಂಬ ಜೀವಿತದ ಕುರಿತಾಗಿ ಸಂಪೂರ್ಣ ಕುಟುಂಬವನ್ನ ಹೇಗೆ ದೇವರು ಆಶೀರ್ವದಿಸುವಂತವನಾಗಿರ್ತಾನೆ ಮತ್ತು ಅವರನ್ನು ಹೇಗೆ ಅಭಿವೃದ್ಧಿಪಡಿಸುವಂತನಾಗಿರ್ತಾನೆ ಎಂಬುದಾಗಿ. ಅದೇ ರೀತಿಯಲ್ಲಿ 105ನೇ ಕೀರ್ತನೆ ವಚನಗಳು 42-45. 105ನೇ ಕೀರ್ತನೆ ವಚನಗಳು 42-45. ಹೀಗೆ ಆತನು ತನ್ನ ಪರಿಶುದ್ಧ ವಚನವನ್ನು ತನ್ನ ಸೇವಕನಾದ ಅಬ್ರಾಹಮನನ್ನು ನೆನಪು ಮಾಡಿಕೊಂಡು ತನ್ನ ಪ್ರಜೆಯು ಉಲ್ಲಾಸದಿಂದಲೂ ತಾನು ಆರಿಸಿಕೊಂಡವರು ಉತ್ಸಾಹ ಧ್ವನಿಯಿಂದಲೂ ಹೊರಗೆ ಬರುವಂತೆ ಮಾಡಿದನು. ಮತ್ತು ಆತನು ಅವರಿಗೆ ಪರಜನರ ದೇಶಗಳನ್ನು ಕೊಟ್ಟನು. ಅನ್ಯ ಜನಾಂಗಗಳ ಕಷ್ಟಾರ್ಜಿತವು ಅವರಿಗೆ ಕೈ ಸೇರಿತು. ಅವರು ತನ್ನ ವಿಧಿಗಳನ್ನು ಕೈಕೊಂಡು ತನ್ನ ಧರ್ಮಶಾಸ್ತ್ರವನ್ನು ಅನುಸರಿಸಬೇಕೆಂಬುದೇ ಆತನ ಉದ್ದೇಶ. ಯೆಹೋವನಿಗೆ ಸ್ತೋತ್ರ. ಇಲ್ಲಿ ನಾವು ನೋಡ್ತೇವೆ ಇನ್ನೊಂದು ದೇವರ ಉದ್ದೇಶ ಏನೆಂಬುದಾಗಿ ನಾವು ನೋಡುವಾಗ 128ನೇ ಕೀರ್ತನೆಯಲ್ಲಿ ನಾವು ನೋಡಿದ್ವು, ಯೆಹೋವನ ಚಿತ್ತಕ್ಕೆ ಅನುಗುಣವಾಗಿ, ಯೆಹೋವನ ವಿಧಿಗಳಿಗೆ ಅನುಗುಣವಾಗಿ ಆ ನಡೆಯುವಂತಹ ಭಕ್ತನು ಮತ್ತು ಆತನ ಧನ್ಯತೆ, ಆತನ ಧನ್ಯತೆ ಎಂಬುದಾಗಿ ನೋಡುವಾಗ ಆತನಿಗೆ ಮಾತ್ರವಲ್ಲ ಆತನ ಮಕ್ಕಳನ್ನು ಸಹ ದೇವರು ಯಾವ ರೀತಿಯಲ್ಲಿ ಆಶೀರ್ವದಿಸ್ತಾನೆ ಮತ್ತು ಆತನ ಕುಟುಂಬ ಹೇಗೆ ದೇವರ ಮುಂದೆ ಅದು ನಿಂತ್ಕೊಂಡಿರ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಬಂದ್ವಿ. ಅದೇ ನಾವು 105ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಬರುವಾಗ ಕುಟುಂಬವನ್ನ ದೇವರು, ಅಂದ್ರೆ ಅಬ್ರಹಾಮನ ಸಂತಾನವನ್ನ, ಅಬ್ರಹಾಮನ ಕುಟುಂಬವನ್ನು ಆತನು ಆತ್ಕೊಂಡಿದ್ದಾನೆ ಮತ್ತು ಆ ಕುಟುಂಬವನ್ನು ಆತನು ಆ ಒಂದು ಐಗುಪ್ತ ದೇಶದಿಂದ ಬಿಡಿಸಿ ಆತನು ತನ್ನ ಸ್ವಂತ ದೇಶಕ್ಕೆ ಬರುವ ಹಾಗೆ ಮಾಡಿದ್ದಾನೆ. ಆದ್ರೆ 45ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರ ಕುಟುಂಬವನ್ನು ಆದುಕೊಳ್ಳುವಾಗ ಅದರ ಉದ್ದೇಶ ಏನೆಂಬುದಾಗಿ ನಾವು ನೋಡುವಾಗ ಆ ಕುಟುಂಬವು, ಅಂದ್ರೆ ಆ ಜನಾಂಗವು, ಅಂದ್ರೆ ಆತನ ಪ್ರಜೆಗಳು, ಅಂದ್ರೆ ದೇವರು ಯಾರನ್ನ ಆದುಕೊಂಡಿದ್ದಾನೋ ಅವರು ಆತನ ವಿಧಿಗಳನ್ನು, ದೇವರ ವಿಧಿಗಳನ್ನ ಕೈಕೊಂಡು ದೇವರ ಧರ್ಮಶಾಸ್ತ್ರವನ್ನು ಅನುಸರಿಸಬೇಕೆಂಬುದಾಗಿ ಆತನ ಉದ್ದೇಶ. ದೇವರ ವಾಕ್ಯವನ್ನ ನನ್ನ ಕುಟುಂಬ, ನಾನು ಆದುಕೊಂಡಂತಹ ಕುಟುಂಬ ಅದು ನಡೆಸ್ತಿದೆಯೋ, ನನ್ನ ಉದ್ದೇಶವನ್ನ ನಾನು ಆ ಕುಟುಂಬದಲ್ಲಿ ನೇಮಿಸಿದಂತಹ ಉದ್ದೇಶವನ್ನು ಆ ಕುಟುಂಬ ನೆರವೇರಿಸ್ತಿದೆಯೋ ಮತ್ತು ನಾನು ಅವರಿಗೆ ಕೊಟ್ಟಂತಹ ಧರ್ಮಶಾಸ್ತ್ರವನ್ನು ಅದು ಅನುಸರಿಸ್ತೀಯೋ ಎಂಬುದಾಗಿ ದೇವರು ಅದನ್ನು ಬಯಸುವತನಾಗಿರ್ತಾನೆ ಮತ್ತು ಅದನ್ನು ನೋಡುವತನಾಗಿರ್ತಾನೆ ಮತ್ತು ಅದೇ ಅದನ್ನ ಅನುಸರಿಸಿ ನಡೆಯಬೇಕೆಂಬುದೇ ಆತನ ಉದ್ದೇಶ ಎಂಬುದಾಗಿ ನಾವಿಲ್ಲಿ ನೋಡ್ತಾ ಬರ್ತೇವೆ. ಕೀರ್ತನೆ 1ನೇ ಕೀರ್ತನೆ ನಾವು ನೋಡ್ತಾ ಬರುವಾಗಲಿ ನಾವು ನೋಡ್ತಾ ಬರ್ತೇವೆ ಆತನ ಧರ್ಮಶಾಸ್ತ್ರವನ್ನು ಅನುಸರಿಸುವವರ ಸಂಗತಿ ಮತ್ತು ಅವರಿಗೆ ದೇವರು ಕೊಟ್ಟಿರುವಂತಹ ಆಶೀರ್ವಾದ ಯಾವ ರೀತಿಯಲ್ಲಿ ನಡೀತದೆ ಎಂಬುದಾಗಿ. ಅದನ್ನೇ ನಾವು ಈಗ ನೋಡ್ತಾ ಬಂದಂತಹ 128ನೇ ಕೀರ್ತನೆಯಲ್ಲಿ ಸಹ ನಾವು ನೋಡ್ತಾ ಬಂತು. ದೇವರ ಉದ್ದೇಶ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಯಾವ ರೀತಿಯಲ್ಲಿತ್ತು ಮತ್ತು ಕುಟುಂಬವನ್ನು ಆತನು ಆಶೀರ್ವದಿಸುವಾಗ ನಾವು ನೋಡ್ತಾ ಬರ್ತೇವೆ, ಆತನು ಲೌಕಿಕ ಆಶೀರ್ವಾದವನ್ನು ಮಾತ್ರವಲ್ಲ, ಆತನು ಪರಲೋಕದ ಆಶೀರ್ವಾದಗಳನ್ನ ಸಹ ಸುರಿಸುವಂತಹ ದೇವರು. ಆ ಒಂದು ರೀತಿಯಲ್ಲಿ ಆ ಭಕ್ತರುಗಳನ್ನ ತಾನು ಆದುಕೊಂಡಂತಹ ಜನರನ್ನ, ತಾನು ಆದುಕೊಂಡಂತಹ ಕುಟುಂಬಗಳನ್ನ ಆಶೀರ್ವದಿಸಿದಂತಹ ರೀತಿ ನಾವಿಲ್ಲಿ ನೋಡ್ತಾ ಬರ್ತೇವೆ. ಇದು ನಾವು ಹೊಸ ಒಡಂಬಡಿಕೆಯಲ್ಲಿ ಬರೋದಾದ್ರೆ, ಈ ದಿನದಲ್ಲಿ ನಾವು ಕುಟುಂಬವಾಗಿ ಮತ್ತು ದೇವರ ಸನ್ನಿಧಾನದಲ್ಲಿ ಒಂದು ಕುಟುಂಬದಂತೆ ಕೂಡಿ ಬಂದಿರುವಾಗ, ನಾವು ಅನೇಕ ಸ್ಥಳಗಳಲ್ಲಿ ಇರಬಹುದು, ಆದಾಗ್ಯೂ ಒಂದು ಝೂಮ್ ಮುಖಾಂತರವಾಗಿ ನಾವು ಕೂಡಿ ಬಂದಿರುವಾಗ, ಸಭೆಯ ಒಂದು ಅನ್ಯೂನ್ಯತೆಯಲ್ಲಿ ನಾವು ಇರುವಾಗ, ದೇವರ ಮಕ್ಕಳೆನ್ನುವಂತ ಪದವಿ ನಮಗಿರುವಾಗ, ಹೊಸ ಒಡಂಬಡಿಕೆಯ ಒಂದು ಅನ್ಯೂನ್ಯತೆಯಲ್ಲಿರುವಂತ ನಮಗೆ ದೇವರು, ನಮ್ಮ ಕುಟುಂಬಗಳಿಗೆ ದೇವರು ಯಾವ ಆಲೋಚನೆಗಳನ್ನ ಕೊಡ್ತಾ ಬಂದಿದ್ದಾನೆ, 2 ಕುಟುಂಬಗಳ ಕುರಿತಾಗಿ ನಾವು ಸಂಜೆಯ ಸಮಯದಲ್ಲಿ ಕಲಿಯುತ್ತಾ ಬರೋಣ.
ಎರಡು ಕುಟುಂಬಗಳು ಮತ್ತು ಆ ಕುಟುಂಬಗಳ ಹಿನ್ನೆಲೆ ಮತ್ತು ಆ ಕುಟುಂಬಗಳ ಆಲೋಚನೆಗಳು ಮತ್ತು ಆ ಕುಟುಂಬಗಳಿಂದ ದೇವರು ಮಾಡಿದಂತ ಸಂಗತಿ ಮತ್ತು ಅದರ ಪರಿಣಾಮಗಳನ್ನು ನಾವು ನೋಡ್ಕೊಳ್ತಾ ಬರೋಣ. ಮೊದಲನೇದಾಗಿ ಲೂಕನ ಸುವಾರ್ತೆಯಲ್ಲಿ ಒಂದು ಕುಟುಂಬವನ್ನು ನಾವು ನೋಡ್ತೇವೆ. ಲೂಕನ ಸುವಾರ್ತೆ 19ನೇ ಅಧ್ಯಾಯ 8 ಮತ್ತು 9ನೇ ವಚನ. ಲೂಕ 19, 8 ಮತ್ತು 9ನೇ ವಚನ. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇಯಾದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ಇವನು ಸಹ ಅಬ್ರಾಹಮನ ವಂಶಿಕನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಇಲ್ಲಿ ಒಂದು ಕುಟುಂಬವನ್ನು ನಾವು ನೋಡ್ತೇವೆ. ನಮ್ಮೆಲ್ಲರಿಗೂ ತಿಳಿದಿರುವಂತಹ ಸಂಗತಿ ಸುಂಕದವನಾದ ಜಕ್ಕಾಯ ಎಂಬುದಾಗಿ. ನಾವು ಇಲ್ಲಿ ನೋಡ್ತಾ ಬರುವಾಗ ಆತನ ಒಂದು ಹಿನ್ನೆಲೆಯನ್ನು ನಮಗೆ ಮೊದಲ ಕೆಲ ವಚನಗಳಲ್ಲಿ ನಾವು ನೋಡ್ತಾ ಬರ್ತೇವೆ. ಬಹಳ ಐಶ್ವರ್ಯವಂತ, ಈ ಲೋಕದಲ್ಲಿ ಯಾವುದೇ ಕೊರತೆ ಇಲ್ಲದಂತಹ ಒಬ್ಬ ಮನುಷ್ಯ, ಆದ್ರೆ ಕುಳ್ಳಗಿದ್ದ ಅವನು. ಮತ್ತು ಆತನು ಸುಂಕವನ್ನ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ, ಸುಂಕವನ್ನು ಸಂಪಾದಿಸಿದಂತಹ ವ್ಯಕ್ತಿ ಅಥವಾ ಟ್ಯಾಕ್ಸ್ ಕಲೆಕ್ಟರ್. ತನ್ನ ಕುಟುಂಬಕ್ಕೆ ಬೇಕಾದಂತಹ ಎಲ್ಲಾ ಆಸ್ತಿ ಆತನಲ್ಲಿತ್ತು, ಆದ್ರೆ ಕ್ರಿಸ್ತನ ಒಂದು ಪರಿಚಯ ಆತನಿಗಿರ್ಲಿಲ್ಲ. ಆತನು ನಾವು ನೋಡ್ತಾ ಬರುವಾಗ ಆತನು ಕ್ರಿಸ್ತನ ಹುಡುಕುವಂತಹ ಒಂದು ಸಂಗತಿ, ಕ್ರಿಸ್ತನನ್ನ ಬಯಸಿ ಮರವನ್ನ ಹತ್ತಿ ಆತನು ಕ್ರಿಸ್ತನನ್ನ ನೋಡ್ಬೇಕೆಂಬುದಾಗಿ ಬಯಸುವಾಗ ನಾವು ನೋಡ್ತೇವೆ ಕ್ರಿಸ್ತನೇ ಆತನನ್ನ ಹುಡುಕಿಕೊಂಡು ಬರ್ತಾನೆ. ಬಂದ್ಬಿಟ್ಟು ಆತನಿಗೆ ನೇರವಾಗಿ ಚಕ್ರಯನ್ನ ಇಳಿದು ಬಾ, ನಾನು ಈ ಸಂಜೆಯಲ್ಲಿ ನಿನ್ನ ಮನೆಯಲ್ಲಿ ಇರ್ತೇನೆ ಎಂಬುದಾಗಿ ಹೇಳುವಾಗ ಸಂತೋಷದಿಂದ ಆತನ ಮರದಿಂದ ಇಳಿದು ಬಂದು ತನ್ನ ಮನೆಗೆ ಸೇರಿಸಿಕೊಳ್ತಾನೆ. ಮತ್ತು ಅಲ್ಲಿ ನಡೆಯುವಂತ ಸಂಗತಿ ನಾವು ನೋಡ್ತಾ ಬರ್ತೇವೆ. ಜಕ್ಕಾಯನು ನಿಂತುಕೊಂಡು, ಅಂದ್ರೆ ಜಕ್ಕಾಯನು ಆ ಮನೆಗೆ ಕ್ರಿಸ್ತನು ಬರುವಾಗ ಆತನ ಮನಸ್ಸಿನಲ್ಲಿ ಉಂಟಂತ ಬದಲಾವಣೆಯನ್ನು ನಾವು ನೋಡ್ತೇವೆ. ಇಷ್ಟು ದಿನ ಆತನು ಸುಂಕದವನಾಗಿದ್ದ. ಇಸ್ರಾಯೇಲರ ಒಂದು ಇತಿಹಾಸದಲ್ಲಿ ಸುಂಕದವರ ಸಂಗತಿನ ನಾವು ನೋಡುವಾಗ ಅವರು ತಿರಸ್ಕರಿಸಲ್ಪಟ್ಟಂತಹ ಒಂದು ಕೆಲಸ ಅದಾಗಿರ್ತದೆ. ಅವರು ಬಹಳ ಶ್ರೀಮಂತರಾಗಿದ್ರು, ಬಹಳ ಹಣ ಅವರಲ್ಲಿತ್ತು, ಅಧಿಕಾರ ಅವರಲ್ಲಿತ್ತು. ರೋಮಾ ಸರ್ಕಾರದ ಕೆಳಗಡೆ ಅವರು ಕೆಲಸ ಮಾಡ್ತಿದ್ರು. ರೋಮಾ ಸರ್ಕಾರ ಇಸ್ರಾಯೇಲರಲ್ಲೇ ಕೆಲವರನ್ನ ಆದುಕೊಂಡು ಅವರಿಂದ ನಮಗೋಸ್ಕರ ನೀವು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ ನಮಗೆ ಕೊಡಿ ಎಂಬುದಾಗಿ ತನ್ನ ಈ ಯಹೂದ್ಯರ ಮಧ್ಯದಲ್ಲಿ ಅಥವಾ ಇಸ್ರಾಯೇಲರ ಮಧ್ಯದಲ್ಲಿ ಕೆಲವರನ್ನ ಆದುಕೊಂಡು ಅವರು ರೋಮ್ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಕೊಡ್ಬೇಕು. ಇಸ್ರಾಯೇಲರಿಂದ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ ರೋಮ್ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ಬೇಕು. ಈ ರೀತಿ ಮಾಡುವಾಗ ಈ ಟ್ಯಾಕ್ಸ್ ಕಲೆಕ್ಟರ್ಸ್ ಅಥವಾ ಸುಂಕದವರು ಏನ್ ಮಾಡ್ತಿದ್ರು ಎಂಬುದಾಗಿ ನಾವು ಇತಿಹಾಸ ಹೇಳುವುದೇನೆಂದ್ರೆ, ಸುಂಕದವರು ಬಹಳವಾಗಿ ಟ್ಯಾಕ್ಸ್ ಹಾಕೋದು. ಅಂದ್ರೆ ನೀವು ಸರಕನ್ನ ತಗೊಂಡ್ಬರ್ಬೇಕು ಸಿಟಿಗೆ, ಅಥವಾ ನೀವು ಏನೋ ಮಾರ್ಬೇಕು, ಅಥವಾ ನನ್ನಲ್ಲಿ ಇಷ್ಟು ಸರಕಿದೆ ಎಂಬುದಾಗಿ ತೋರಿಸೋದಾದ್ರೆ ಎಲ್ಲಾದ್ರ ಮೇಲೆ ಅವರಿಗೆ ಯಾವ್ದು ಮನ್ಸಾಗುತ್ತೋ ಅದೆಲ್ಲದ್ರ ಮೇಲೆ ಟ್ಯಾಕ್ಸ್ ಹಾಕಿ ಇಸ್ರಾಯೇಲರಿಂದ, ತನ್ನ ಸ್ವಂತ ಜನರಿಂದಲೇ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳುವಂತ ಒಂದು ಸ್ಥಿತಿ. ಯಾಕೆ ನನ್ಗೆ ಹಣ ಸಿಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಜಕ್ಕಾಯಂಗೆ ಅವರು 1000 ಹಣವನ್ನ ನೀನ್ ನಮಗೆ ಟ್ಯಾಕ್ಸ್ ಅಂತ ಕೊಡು ತಿಂಗಳಿಗೆ ಎಂಬುದಾಗಿ ಹೇಳೋದಾದ್ರೆ, ಜಕ್ಕಾಯನಿಗೆ ಮಿನಿಮಮ್ ರಿಕ್ವೈರ್ಮೆಂಟ್ ಎಷ್ಟಿತ್ತು ಅಂದ್ರೆ 1000 ಹಣ. ಆ 1000 ಹಣದ ಮೇಲೆ ಅವನು ಎಷ್ಟೇ ಕಲೆಕ್ಟ್ ಮಾಡಿದ್ರು ಕೂಡ ಅದು ಜಕ್ಕಾಯನಿಗೆ ಸೇರ್ತಿತ್ತು. ಅದಕ್ಕೂ ರೋಮನ್ ಸರ್ಕಾರಕ್ಕೂ ಯಾವುದೇ ಒಂದು ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಸೊ ಹೀಗಾಗಿ ಅವರು ಈ ಒಂದು ಸುಂಕದವರನ್ನ ಜನರು ಬಹಳವಾಗಿ ತಿರಸ್ಕರಿಸಿ ಅವರನ್ನ ಬಹಳ ಕೀಳಾಗಿ ಕಾಣ್ತಿದ್ರು. ಮತ್ತಾಯನ ಕುರಿತಾಗಿ ಸಹ ನಾವು ನೋಡ್ತೇವೆ. ಮತ್ತಾಯನು ಸಹ ಇದೇ ಸುಂಕದವನಾಗಿದ್ದ. ಆ ಸುಂಕದವನಾಗಿರುವಂತಹ ಮತ್ತಾಯನನ್ನ ಕ್ರಿಸ್ತನು ಕರೆಯುವಾಗ ಆತನ ಜೀವಿತ ಬದಲಾದದನ್ನ ನಾವು ನೋಡ್ತೇವೆ. ಹಣವನ್ನು ಮತ್ತು ಆತನಿಗೆ ಇದ್ದಂತಹ ಎಲ್ಲಾ ಸಂಗತಿಯನ್ನು ಆತನು ಬಿಟ್ಟು ಕ್ರಿಸ್ತನನ್ನ ಹಿಂಬಾಲಿಸುವ ಗುಂಪಿನಲ್ಲಿ ಆತನು ಸೇರಿಕೊಳ್ತಾನೆ. ಕ್ರಿಸ್ತನ ಬಹಳ ಸಮೀಪದ ಗುಂಪಾಗಿ 12 ಜನ ಶಿಷ್ಯರಲ್ಲಿ ಒಬ್ಬನಾಗಿ ಆತನು ಆದುಕೊಳ್ಳಲ್ಪಡ್ತಾನೆ. ಮತ್ತು ಅನೇಕ ಅದ್ಭುತವಾದಂತಹ ಸಂಗತಿಗಳು ಕ್ರಿಸ್ತನ ವಿಚಾರವಾಗಿ ಸುವಾರ್ತೆಯನ್ನು ಸಹ ಬರೆದಂತಹ ಒಂದು ಸಂಗತಿಯನ್ನು ನಾವು ನೋಡಬಹುದು. ಅದೇ ಒಂದು ಕ್ಲಾಸ್ಗೆ ಈ ಜಕ್ಕಾಯನು ಸಹ ಬರ್ತಾನೆ. ಈ ಜಕ್ಕಾಯ ಸೋಷಿಯಲಿ ಔಟ್ಕಾಸ್ಟ್, ಅಂದ್ರೆ ಹಣ ಇದೆ ಆದ್ರೆ ಆತನನ್ನು ಬಹಿಷ್ಕರಿಸಲ್ಪಟ್ಟಿದ್ದಾನೆ ತನ್ನ ಸ್ವಂತ ಜನರಿಂದ. ಅವನ ಮನೆಯಲ್ಲಿ ಎಷ್ಟು ಜನ ಇದ್ರೆ ನಮಗೆ ಗೊತ್ತಿಲ್ಲ, ಅವನ ಮಕ್ಕಳು ಎಷ್ಟು ಜನ ಗೊತ್ತಿಲ್ಲ, ಅವರ ಸ್ಥಿತಿಗತಿ ಏನು ಗೊತ್ತಿಲ್ಲ ನಮಗೆ. ಆದ್ರೆ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತ ಸಂಗತಿ, ಜಕ್ಕಾಯನ ಕ್ರಿಸ್ತನ ನೋಡಲು ಬಹಳ ಆಶೆಯಿಂದ ಆತನು ಆಲದ ಮರವನ್ನು ಇರ್ತಾನೆ. ನೋಡ್ಬೇಕೆನ್ನುವಂತ ಆಶೆ ಅಷ್ಟೇ, ಅದು ನಾವು ಇಲ್ಲಿ ನೋಡ್ತೇವೆ. ಅದಕ್ಕಿಂತಲೂ ಹೆಚ್ಚಾದ ಸಂಗತಿ, ಕ್ರಿಸ್ತನು ತಾನೇ ಆತನೊಂದಿಗೆ ನೇರವಾಗಿ ಮುಖಾಮುಖಿಯಾಗಿ ಸಂಭಾಷಿಸಿ ಆತನ ಮನೆಯಲ್ಲಿ ಆತನೊಂದಿಗೆ ಊಟ ಮಾಡುವಂತಹ ಅನ್ಯೋನ್ಯ ಅವಕಾಶಕ್ಕೆ ಆತನನ್ನು ಕರೆಯುವಾಗ ನಾವು ನೋಡ್ತೇವೆ ಅಲ್ಲಿ ಜಕ್ಕಾಯನ ಮನಸ್ಥಿತಿ ಬದಲಾಗ್ತದೆ. ಆತನಲ್ಲಿ ಇದ್ದಂತಹ ಆಸ್ತಿ
ಅದು ನ್ಯಾಯವಾಗಿ ಸಂಪಾದಿಸಿದ್ದು ಅನ್ಯಾಯವಾಗಿ ಸಂಪಾದಿಸಿದ್ದು ನಮಗೆ ಗೊತ್ತಿಲ್ಲ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮೊದಲನೇ ಅಥವಾ 2ನೇ ವಚನದಲ್ಲಿ ಆತನು ಬಹಳ ಐಶ್ವರ್ಯವಂತನು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಕ್ರಿಸ್ತನ ಮುಂದೆ ಆತನ ಐಶ್ವರ್ಯವನ್ನು ಪರಿಗಣಿಸಲಿಲ್ಲ. ನಾವು ನೋಡ್ತಾ ಬರ್ತೇವೆ, ಆತನು ಹೇಳುವಂತ ಒಂದು ಸಂಗತಿ, 4ರಷ್ಟು ನನ್ನ ಆಸ್ತಿಯಲ್ಲಿ ಅರ್ಧವನ್ನ ಬಡವರಿಗೆ ಕೊಡ್ತೇನೆ, ಮತ್ತು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳ್ಕೊಂಡದ್ದೇ ಆದ್ರೆ 4ರಷ್ಟು ಇನ್ನಕ್ಕೆ ಕೊಡ್ತಾನೆ ಎಂಬುದಾಗಿ. ನೋಡ್ರಿ, ಎಂತಹ ಒಂದು ಬದಲಾವಣೆ ಆತನ ಮನಸ್ಸಿನಲ್ಲಿ ಉಂಟಾಯ್ತು. ಯಾವ ಒಬ್ಬ ವ್ಯಕ್ತಿಯನ್ನ ಆತನ ಸ್ವಂತ ಜನರು ತಿರಸ್ಕರಿಸಿದ್ರು, ಯಾವ ಒಬ್ಬ ವ್ಯಕ್ತಿಗೆ ತನ್ನ ಸ್ವಂತ ಜನರಿಗಿಂತಲೂ ಹೆಚ್ಚಾಗಿ ಹಣವನ್ನು ಸಂಪಾದಿಸುವಂತಹ ಆಸೆ ಇತ್ತು, ಆ ವ್ಯಕ್ತಿ ಕ್ರಿಸ್ತನ ಒಂದು ಪರಿಚಯವಾಗುವಾಗ, ಕ್ರಿಸ್ತನ ವಿಚಾರವಾಗಿ ಆತನಿಗೆ ತಿಳಿಯ ಬರುವಾಗ, ಕ್ರಿಸ್ತನ ನೇರವಾಗಿ ಆತನ ಮನೆಗೆ ಬಂದು ಆತನ ಜೊತೆಯಲ್ಲಿ ಊಟ ಮಾಡುವಾಗ ಆತನ ಮನಸ್ಸಿನಲ್ಲಿ ಆದಂತಹ ಒಂದು ಪರಿಸ್ಥಿತಿ, ಆತನ ಒಂದು ಬದಲಾವಣೆ. ನಮ್ಮ ಕುಟುಂಬಗಳು ಯಾವ ರೀತಿಯಲ್ಲಿ ಈ ದಿನಗಳಲ್ಲಿ ಕೆಲಸ ಮಾಡ್ತದೆ? ನಮ್ಮಲ್ಲಿ ಅನೇಕರು ಐಶ್ವರ್ಯವಂತರು ಇರಬಹುದು, ಅನೇಕರು ಬಡವರಿರಬಹುದು, ಮತ್ತು ಸಾಮಾನ್ಯವಾಗಿ ಕ್ರೈಸ್ತ ಗೋಳ ಎಂಬುದಾಗಿ ನಾವು ನೋಡುವಾಗ ಅನೇಕರು ಬಹಳ ಐಶ್ವರ್ಯವಂತರಾಗಿದ್ದಾರೆ ಕ್ರೈಸ್ತರು ಎಂಬುದಾಗಿ ಕರೆಸಿಕೊಳ್ಳುವವರು. ದೊಡ್ಡ ದೊಡ್ಡ ಬಿಸ್ನೆಸ್ ಗಳನ್ನ ನೀವು ನೋಡ್ರಿ, ಅದರಲ್ಲಿ ಅನೇಕರು ಕ್ರೈಸ್ತರ ಹೆಸರು ಸಹ ಅಲ್ಲಿ ಕೇಳಿ ಬರ್ತದೆ. ನಮ್ಮ ಸಂಪಾದನೆಗಳು ಇದರಲ್ಲಿ ಯಾವ ರೀತಿಯಲ್ಲಿದೆ, ಅಥವಾ ನಮ್ಮ ಈ ಲೋಕದ ವ್ಯವಹಾರಗಳು ನಮ್ಮ ಈ ದಿನಗಳಲ್ಲಿ ಯಾವ ರೀತಿಯಲ್ಲಿದೆ, ಅಥವಾ ಈ ಲೋಕದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಎಂಬುದಾಗಿ ಜಕ್ಕಾಯನ ಕುರಿತಾಗಿ ನಾವು ಆಲೋಚನೆ ಮಾಡಿಕೊಳ್ಳುವಂತ ಸಮಯ ಇದಾಗಿದೆ. ನಮ್ಮ ಕುಟುಂಬ ಅದು ಎಷ್ಟೇ ಒಂದು ಐಶ್ವರ್ಯವಂತದಾಗಿರಬಹುದು, ಅಥವಾ ಎಷ್ಟೇ ಬಡ ಕುಟುಂಬವಾಗಿರಬಹುದು, ಅಥವಾ ಸಮಾಜದಲ್ಲಿ ಎಷ್ಟೇ ನಮಗೆ ಹೊಗಳಿಕೆ ಅಥವಾ ಉತ್ತಮ ಸ್ಥಾನ ನಮ್ಮಲ್ಲಿ ಇರಬಹುದು, ಅಥವಾ ಕ್ರೈಸ್ತರೆಂಬುದಾಗಿ ಅನೇಕರು ಹೇಳಿಕೊಳ್ಳುವಾಗ ಒಳ್ಳೊಳ್ಳೆ ಕಾರ್ಗಳು, ಒಳ್ಳೊಳ್ಳೆ ಮನೆಗಳು, ಒಳ್ಳೊಳ್ಳೆ ವಿಚಾರಗಳು ಅವರಲ್ಲಿ ಇರ್ತದೆ. ಅದೇ ಅವರ ಆತ್ಮಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ? ಜಕ್ಕಾಯನಾದ್ರೂ ಜನರಿಂದ ಬಹಿರಂಗವಾಗಿ ಬಹಿಷ್ಕರಿಸಲ್ಪಟ್ಟಿದ್ದ. ಆದ್ರೆ ನಾವು ನೋಡ್ತೇವೆ, ಕ್ರಿಸ್ತನು ಆತನ ಮನೆಗೆ ಬರುವಾಗ ಆತನ ಜೀವಿತದಲ್ಲಿ ಉಂಟಾದಂತಹ ಬದಲಾವಣೆ, ಹಣ, ಆಸೆ, ಅಂತಸ್ತು ನನಗೆ ಯಾವ್ದು ಬೇಡ, ಅದೇ ಕ್ರಿಸ್ತನು ನನಗಿದ್ರೆ ಸಾಕು, ಕ್ರಿಸ್ತನು ನನ್ನ ಜೀವಿತದಲ್ಲಿ ಬಂದ್ರೆ ಸಾಕು, ಕ್ರಿಸ್ತನು ನನ್ನ ಕುಟುಂಬಕ್ಕೆ ಆತನು ಬಂದಿರನಲ್ಲ ಅದೇ ಸಾಕು, ನನ್ನ ಆಸ್ತಿಯಲ್ಲಿ ಅರ್ಧವನ್ನಾದ್ರೂ ಸಹ ನಾನು ಕೊಡ್ತೇನೆ, ಯಾರಿಂದಲಾದ್ರೂ ನಾನು ಮೋಸವಾಗಿ ತೆಗೆದುಕೊಂಡಿದ್ರೆ ಅದನ್ನ 4 ಪಟ್ಟು ಹೆಚ್ಚು ನಾನು ವಾಪಸ್ ಕೊಡ್ತೇನೆ ಎಂಬುದಾಗಿ ಹೇಳುವಂತಹ ಆ ಒಂದು ಮನಸ್ಸು, ಆ ಒಂದು ಆಲೋಚನೆಗಳು ಆತನಲ್ಲಿ ಬರುವಾಗ ನಾವು ನೋಡ್ತೇವೆ, ಈಗ ಈ ಮನೆಗೆ ರಕ್ಷಣೆ ಉಂಟಾಯ್ತು ಎಂಬುದಾಗಿ. ಯಾಕೆ ಅವನು ಸಹ ಅಬ್ರಹಾಮನ ಕುಟುಂಬದವನೇ ಆಗಿದ್ನಲ್ವಾ? ಯೇಸು ಕ್ರಿಸ್ತನು ಸಹ ಅದನ್ನೇ ಹೇಳ್ತಾನಲ್ವಾ, ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ ಎಂಬುದಾಗಿ. ನಾವು ಕ್ರೈಸ್ತರಾಗಿರಬಹುದು, ಕ್ರೈಸ್ತರ ಎನ್ನುವಂತ ಹೆಸರು ನಮ್ಮಲ್ಲಿ ಇರಬಹುದು, ಕ್ರೈಸ್ತ ಹೆಸರುಗಳನ್ನು ನಾವು ಇಟ್ಕೊಂಡಿರಬಹುದು, ನಮ್ಮ ಫ್ಯಾಮಿಲಿಗೂ ಸಹ ಅಥವಾ ನಮ್ಮ ಮನೆಗಳಿಗೂ ಸಹ ಕ್ರಿಸ್ತನ ಒಂದು ಅಥವಾ ಕ್ರಿಶ್ಚಿಯನ್ ನೇಮ್ಸ್ ಗಳನ್ನು ಕೊಟ್ಟಿರಬಹುದು. ಆದ್ರೆ ನಿಜವಾದಂತಹ ಒಂದು ಸಂಗತಿ ಏನು? ನಮ್ಮ ಕುಟುಂಬಕ್ಕೆ ಅಥವಾ ನಮ್ಮ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ರಕ್ಷಣೆ ಆಗಿದೆಯಾ? ಯಾವ ರೀತಿಯ ರಕ್ಷಣೆ ನಮಗಾಗಿದೆ? ಈ ಲೋಕದ ಲೌಕಿಕ ವಿಚಾರಗಳಿಂದ ನಮಗೆ ರಕ್ಷಣೆ, ಅಥವಾ ನಮ್ಮಲ್ಲಿ ಬಹಳ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನಮ್ಮಲ್ಲಿ ಬಹಳ ಆಸ್ತಿ ಪಾಸ್ತಿ ಇದೆ, ಆ ರೀತಿಯ ಒಂದು ರಕ್ಷಣೆ ನಮಗಿದೆಯಾ? ಅಥವಾ ನಿಜವಾದಂತಹ ದೇವರ ಆ ಒಂದು ರಕ್ಷಣೆ ನಮ್ಮಲ್ಲಿದೆಯಾ? ನಿಜವಾದ ದೇವರ ಅನ್ಯೋನ್ಯತೆಯಲ್ಲಿ, ನಿಜವಾದ ದೇವರ ಪ್ರೀತಿಯಲ್ಲಿ, ನಿಜವಾದ ದೇವರ ವಾಕ್ಯದ ಬೆಳಕಿನಲ್ಲಿ ಬೆಳೆಯುವಂತಹ ಆ ಒಂದು ಸಂಗತಿ ನಮ್ಮಲ್ಲಿದೆಯಾ? ಯಾವ ಮಾತುಗಳು, ಯಾವ ಆಲೋಚನೆಗಳು, ಯಾವ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಾವು ಹೊರಬರುವಂತದ್ದಾಗಿರ್ತದೆ? ನಾವು ಕೆಲಸ ಮಾಡುವಂತ ಸ್ಥಳದಲ್ಲಿ ನಾವು ಯಾವ ರೀತಿಯಲ್ಲಿದ್ದೇವೆ? ನಮ್ಮ ಮನೆಯಲ್ಲಿ ನಾವು ಯಾವ ರೀತಿಯಲ್ಲಿದ್ದೇವೆ? ಇತರರು ನಮ್ಮನ್ನು ನೋಡುವಾಗ, ಇತರರು ನಮ್ಮನ್ನು ಗಮನಿಸುವಾಗ, ನಮ್ಮ ಮಾತುಗಳನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ಜೀವನ ಕ್ರಮವನ್ನು ಗಮನಿಸುವಾಗ ನಾವು ನಿಜವಾಗಿಯೂ ಒಂದು ಕ್ರಿಸ್ತಿಯ ಕುಟುಂಬವಾಗಿ ನಾವಿದ್ದೇವೆ. ಕ್ರಿಸ್ತನ ಈ ಸಮಯದಲ್ಲಿ, ಸಂಜೆ ಸಮಯದಲ್ಲಿ ನಮ್ಮ ಮನೆಗೆ ಬರೋದಾದ್ರೆ, ಆತನು ನಮ್ಮ ಮನೆಯಲ್ಲಿ ಈ ರಾತ್ರಿ ಸಮಯದಲ್ಲಿ ಇಳ್ಕೊಳ್ಳೋದಾದ್ರೆ, ಆತನು ಈ ಮನೆಗೆ ರಕ್ಷಣೆ ಆಯ್ತು ಎಂಬುದಾಗಿ ಹೇಳುವಂತ ಸಂಗತಿ ಇದೆಯಾ? ಅಥವಾ ಈ ಮನೆ ಇನ್ನೂ ಸಹ ಲೌಕಿಕ ವಿಚಾರಗಳಲ್ಲಿ ತುಂಬಿಕೊಂಡಿದೆ? ಲವೋದಿಕೀಯ ಸಭೆಗೆ ಆತನು ಹೇಳಿದ್ನಲ್ಲ, ನೀನು ಕ್ರೈಸ್ತನ ಎಂಬುದಾಗಿ ಹೇಳಿಕೊಳ್ತೆ, ಅಥವಾ ನಿನ್ನಲ್ಲಿ ಬಹಳ ಆಡಂಬರವಾದಂತಹ ಒಂದು ಕಟ್ಟಡ ಇದೆ, ನಿನ್ನಲ್ಲಿ ಬಹಳ ಸುಂದರವಾದಂತಹ ಬಿಲ್ಡಿಂಗ್ ಗಳಿದೆ, ಬಹಳ ವೈಭವವಾಗಿ ಒಂದು ಕಟ್ಟಡವನ್ನು ಕಟ್ಟಿದ್ದಿ, ಆದ್ರೆ ನಾನೇ ಇಲ್ಲ, ಅಲ್ಲಿ ನಾನು ಆಚೆ ನಿಂತ್ಕೊಂಡು ತರ್ತಾ ಇದ್ದೇನೆ ಎಂಬುದಾಗಿ. ಆದ್ರೆ ಈ ಒಂದು ಸುಂಕದವನ ಒಂದು ಮನೆಗೆ ಆತನು ಹೋಗುವಾಗ, ಹೌದು, ಈ ಮನೆಯಲ್ಲಿ ನಿಜವಾಗಿ ರಕ್ಷಣೆ ಆಯ್ತು ಎಂಬುದಾಗಿ ಕ್ರಿಸ್ತನು ಹೇಳುವಂತ ಒಂದು ವಿಚಾರ. ನಮ್ಮ ಮನೆಗೆ ಈ ಸಂಜೆ ಸಮಯದಲ್ಲಿ ಕ್ರಿಸ್ತನು ಬರುವಾಗ ಯಾವ ಮಾತನ್ನ ಆತನು ಹೇಳ್ತಾನೆ? ಅಥವಾ ನಾವು ಯಾವ ವಿಚಾರಗಳನ್ನ ಆತನ ಮುಂದೆ ಒಪ್ಪಿಕೊಳ್ಳಲು ಸಿದ್ಧರಿದ್ದೇವೆ? ಸ್ವಾಮಿ, ಹೌದು, ನಮ್ಮ ಮನೆಯಲ್ಲಿ ಈ ಜಕ್ಕಾಯನ ಹೇಳುವಂತ ಸಂಗತಿ, ನನ್ನಲ್ಲಿ ಬಹಳ ಆಸ್ತಿ ಇದೆ, ಆದ್ರೆ ನಾನು ಅದನ್ನ ಯೋಗ್ಯವಾಗಿ ಅಥವಾ ಸರಿಯಾದ ರೀತಿಯಲ್ಲಿ, ಸರಿಯಾದ ದಾರಿಯಲ್ಲಿ ನಾನು ಸಂಪಾದಿಸಿಲ್ಲ, ನನ್ನಲ್ಲಿ ಅನೇಕ ಮೋಸ ಇದೆ,
ನಾನು ಬಡವರಿಂದ ಕಿತ್ತುಕೊಂಡಿದ್ದೇನೆ, ನಾನು ನನ್ನ ಸ್ವಂತದವರಿಂದ ಕಿತ್ತುಕೊಂಡಿದ್ದೇನೆ, ನಾನು ಅದನ್ನ ವಾಪಸ್ ಕೊಡ್ತಿದ್ದೇನೆ ಸ್ವಾಮಿ ಸಂಜೆಯ ಸಮಯದಲ್ಲಿ ಅಥವಾ ಈ ಒಂದು ಸಮಯದಲ್ಲಿ. ಮತ್ತು ಅರ್ಧಕ್ಕಿಂತಲೂ ಹೆಚ್ಚಿನ ಆಸ್ತಿನ ನಾನು ಬಡವರಿಗೆ ಕೊಡ್ತೇನೆ ಸ್ವಾಮಿ. ನಮ್ಮ ಪರಿಸ್ಥಿತಿಗಳು ಯಾವ ರೀತಿಯಲ್ಲಿ, ನಮ್ಮ ಮನೆಯಲ್ಲಿ ಆಸ್ತಿ ಇಲ್ಲದೆ ಇರಬಹುದು, ಹಣ ಇಲ್ಲದೆ ಇರಬಹುದು, ಆದ್ರೆ ದೇವರಿಗೆ ಕೊಡಬೇಕಾದಂತ ಸಮಯವನ್ನು ನಾವು ಕಿತ್ತುಕೊಂಡಿರಬಹುದು. ದೇವರಿಗೆ ಕೊಡಬೇಕಾದ ಸಂಗತಿಗಳು ನಮ್ಮಲ್ಲಿ ಇನ್ನೂ ಸಹ ನಾವು ಹಿಂದೆ ಉಳಿಸಿಕೊಂಡಿರಬಹುದು. ದೇವರಿಗೆ ಕೊಡಬೇಕಂತ ನಮ್ಮ ಸಮಯ, ನಮ್ಮ ಹಣ, ನಮ್ಮ ಜೀವಿತ, ಇವುಗಳನ್ನು ನಾವು ಹಿಂದೆ ಇಟ್ಕೊಂಡಿರಬಹುದು. ದೇವರು ಅನೇಕ ದಿನಗಳಿಂದ ನಮ್ಮಲ್ಲಿ ಕೇಳ್ತಿರ್ಬಹುದು, ಮಗನೇ ಮಗಳೇ, ನೀನು ನನಗಾಗಿ ನಿನ್ನ ಸಮಯವನ್ನು ಕಳೆಯುತ್ತಿಲ್ವಲ್ಲ, ನನ್ನ ವಾಕ್ಯವನ್ನು ನೀನು ಓದ್ತಿಲ್ವಲ್ಲ, ನೀನು ದೇವರ ಮಕ್ಕಳ ಜೊತೆಯಲ್ಲಿ ಸೇರಿ ಪ್ರಾರ್ಥನೆಗೆ ಕೂಡಿ ಬಂದಿಲ್ಲ, ದೇವರ ವಾಕ್ಯವನ್ನು ಕಲಿಯಲು ಕೂಡಿ ಬಂದಿಲ್ಲ, ನನ್ನನ್ನ ಆರಾಧಿಸಲು ನೀನು ಕೂಡಿ ಬಂದಿಲ್ಲ ಎಂಬುದಾಗಿ ದೇವರು ಹೇಳುವುದಾದ್ರೆ, ನೀನು ನನಗಾಗಿ ಸಮಯವನ್ನು ಕೊಡ್ತಿಲ್ಲ ಎಂಬುದಾಗಿ ಹೇಳೋದಾದ್ರೆ, ನಮ್ಮನ್ನು ನಾವು ಪರಿಶೋಧಿಸಿಕೊಂಡವರಾಗಿ ನಾವು ದೇವರಿಗೆ ಏನನ್ನು ವಾಪಸ್ ಕೊಡ್ಬೇಕು ಅಥವಾ ಯಾರಿಗೆ ಏನನ್ನು ವಾಪಸ್ ಕೊಡ್ಬೇಕು ಅಂತ ನಾವು ಕೊಟ್ಟು, ಮೊದಲು ದೇವರ ಆ ಒಂದು ಅನ್ಯೋನ್ಯತೆಯಲ್ಲಿ ನಾವು ಪಾಲನ್ನು ತೆಗೆದುಕೊಳ್ಳಲು ನಾವು ಅದರಲ್ಲಿ ಸಂತೋಷಿಸಿದವರಾಗಿರೋಣ. ಜಕ್ಕಾಯನ ಕುಟುಂಬ ಅದು ಆಶೀರ್ವದಿಸಲ್ಪಟ್ಟಂತ ಕುಟುಂಬವಾಯಿತು. ಲೌಕಿಕ ಆಶೀರ್ವಾದವಲ್ಲ, ಅದು ಕ್ರಿಸ್ತನಿಂದ ಆಶೀರ್ವಾದ, ಕ್ರಿಸ್ತನಿಂದ ರಕ್ಷಣೆ, ಕ್ರಿಸ್ತನಿಂದ ಬಿಡುಗಡೆಯನ್ನು ಪಡ್ಕೊಂಡಿತ್ತು. ಆತನ ಮುಂದೆ ಏನಾಯ್ತು, ಆತನು ಯಾವ ರೀತಿಯಲ್ಲಿ ಬದುಕಿದ, ಆತನ ಸಂಗತಿಗಳೇನಾಯ್ತು, ನಮಗೇನು ಸಹ ಕೊಡಲ್ಪಟ್ಟಿಲ್ಲ. ಕೇವಲ 10 ವಚನಗಳು ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತಾ ಬರುವಾಗ 10 ವಚನಗಳು ಆತನ ಕುರಿತಾಗಿ ಬರೆಯಲ್ಪಟ್ಟಿದೆ. ಆದ್ರೆ ಅದರ ಎಂಡಿಂಗ್ ನಾವು ನೋಡ್ತಾ ಬರ್ತೇವೆ, ಹೌದು ಈ ಮನೆಗೆ ರಕ್ಷಣೆ ಆಯ್ತು ಎಂಬುದಾಗಿ ಕೃಷ್ಣ ಹೇಳುವಂತ ಒಂದು ವಿಚಾರ. ನಾವುಗಳು ಸಹ ಬಹಳ ಸುಂದರವಾಗಿ ಸ್ಟಾರ್ಟ್ ಮಾಡಿರಬಹುದು ನಮ್ಮ ಕ್ರಿಸ್ತಿಯ ಓಟವನ್ನ, ಕ್ರಿಸ್ತಿಯ ಕುಟುಂಬವನ್ನ, ಕ್ರಿಸ್ತಿಯ ನಡತೆಯನ್ನು ನಾವು ಬಹಳ ಸುಂದರವಾಗಿ ಸ್ಟಾರ್ಟ್ ಮಾಡಿರಬಹುದು. ಈ ಸಮಯದಲ್ಲಿ ನಾವು ಹೇಗೆ ಇದ್ದೇವೆ, ಈ ದಿನದಲ್ಲಿ ನಾವು ಯಾವ ರೀತಿಯಲ್ಲಿದ್ದೇವೆ? ನಾವು ನೋಡ್ತಾ ಬರುವಾಗ ಕ್ರಿಸ್ತನ ಬರೋಣ ಬಹಳ ಸಮೀಪವಾಗಿದೆ. ಆತನು ಬರುವುದಾದ್ರೆ ಸಂಜೆ ಸಮಯದಲ್ಲಿ ನಮ್ಮ ಪರಿಸ್ಥಿತಿ ಹೇಗಿದೆ, ನಮ್ಮ ಕುಟುಂಬದ ಪರಿಸ್ಥಿತಿ ಹೇಗಿದೆ? ನಾನು ಮತ್ತು ನನ್ನ ಹೆಂಡತಿ ಮಾತ್ರವಲ್ಲ, ಕುಟುಂಬದಲ್ಲಿ ಇನ್ನೂ ಅನೇಕರು ಇರ್ತಾರಲ್ವಾ, ಅವರೆಲ್ಲರ ಪರಿಸ್ಥಿತಿ ಹೇಗಿದೆ? ನಾವು ಕೊರ್ನೇಲಿಯನ ಒಂದು ಸ್ಥಿತಿಯನ್ನು ಅಪೊಸ್ತಲರ ಕೃತ್ಯಗಳಲ್ಲಿ ನೋಡ್ತೇವೆ. ತನ್ನ ಹೆಂಡತಿ ಮಕ್ಕಳ ವಿಚಾರವಾಗಿ ಮಾತ್ರವಲ್ಲ, ತನ್ನ ಬಂಧು ಬಳಗದವರನ್ನ ಸಹ ಆತನು ಸೇರಿಸಿಕೊಂಡು ಆತನು ಕ್ರಿಸ್ತನ ಕುರಿತಾಗಿ ತಿಳ್ಕೊಳ್ಳಬೇಕೆಂಬುದಾಗಿ ಆತನು ಬಯಸುವಾಗ ನಾವು ನೋಡ್ತೇವೆ, ಆತನ ಇಡೀ ಕುಟುಂಬ ಮಾತ್ರ, ತನ್ನ ಮುಂದುವರಿದಂತ ಕುಟುಂಬ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಅವರು ಸಹ ಪವಿತ್ರಾತ್ಮ ದಾನವನ್ನು ಹೊಂದಿದ್ದಾರೆ, ಅವರಿಗೂ ಸಹ ರಕ್ಷಣೆ ಉಂಟಾಯಿತು, ಅವರು ಸಹ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಈ ದಿನದಲ್ಲಿ ನಾವುಗಳು ಹೇಗಿದ್ದೇವೆ? ನನ್ನ ಹೆಂಡತಿ ಹೌದು ರಕ್ಷಣೆ ಹೊಂದಿ ದೇವರ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ಸರಿ, ಆದ್ರೆ ನನ್ನ ಮಕ್ಕಳು ಹೇಗಿದ್ದಾರೆ? ಅದನ್ನ ನಾವು ಆಲೋಚನೆ ಮಾಡಿಕೊಂಡು ಅವರು ಸಹ ದೇವರ ವಾಕ್ಯದಲ್ಲಿ ಹೆಚ್ಚಿನ ಸಮಯವನ್ನು ಕೊಡ್ತಿದ್ದಾರೋ, ದೇವರ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿಕೊಂಡಿದ್ದಾರೋ, ನಮ್ಮನ್ನು ಆಲೋಚಿಸಿಕೊಳ್ಳೋಣ. ಹೇಗೆ ಕ್ರಿಸ್ತನ ಒಂದು ಬರುವಿಕೆ ಅಥವಾ ಕ್ರಿಸ್ತನ ಒಂದು ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡ್ತಿದೆ, ಯಾವ ವಿಚಾರಗಳನ್ನ ನಮ್ಮ ಜೀವಿತದಲ್ಲಿ ಬದಲಾವಣೆ ಮಾಡಲು ಪ್ರೇರೇಪಿಸ್ತಿದೆ, ಆ ಒಂದು ವಿಚಾರಗಳನ್ನ ನಾವು ಕೇಳಿ ತಿಳ್ಕೊಂಡವರಾಗಿ ಆ ವಿಚಾರಗಳಲ್ಲಿ ನಾವು ಬದಲಾವಣೆಯನ್ನು ಮಾಡಿಕೊಳ್ಳುವಂತವರಾಗಿರೋಣ. ಈ ರೀತಿ ಮಾಡುವ ಹಾಗೆ ದೇವರು ತಾನೇ ನಮಗೆ ಸಹಾಯ ಮಾಡ್ಲಿ. ಮತ್ತು ನಾವು 2ನೇ ಕುಟುಂಬವನ್ನು ನಾವು ನೋಡೋದಾದ್ರೆ, ಅದನ್ನ ನಾವು ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯ 2 ಮತ್ತು 3ನೇ ವಚನ. ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯ ವಚನಗಳು 2 ಮತ್ತು 3. ಪೋಂತದಲ್ಲಿ ಹುಟ್ಟಿದ ಅಕ್ವಿಲನೆಂಬ ಒಬ್ಬ ಯಹೂದ್ಯನನ್ನು ಅಲ್ಲಿ ಕಂಡನು. ಯಹೂದ್ಯರೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌದಿಯ ಚಕ್ರವರ್ತಿಯು ವಿಧಿಸಿದ ಕಾರಣ ಅಕ್ವಿಲನು ಅವನ ಹೆಂಡತಿಯಾದ ಪ್ರಿಸ್ಕಿಲ್ಲಳು ಕೆಲವು ದಿವಸಗಳ ಮುಂಚೆ ಇತಾಲಿಯ ದೇಶದಿಂದ ಅಲ್ಲಿಗೆ ಬಂದಿದ್ದರು. ಪೌಲನು ಅವರ ಮನೆಗೆ ಹೋಗಿ ಅವರು ಒಂದೇ ಕಸುಬಿನವರಾದದ್ದರಿಂದ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಗುಡಾರ ಮಾಡುವುದು ಅವರ ಕಸುಬಾಗಿತ್ತು. ಅವನು ಪ್ರತಿ ಸಬ್ಬತ್ ದಿನವೂ ಸಭಾಮಂದಿರದಲ್ಲಿ ಚರ್ಚಿಸಿ ಯಹೂದ್ಯರನ್ನು ಗ್ರೀಕರನ್ನು ಒಡಂಬಡಿಸುತ್ತಿದ್ದನು. ನಾವು ನೋಡಿದಂತಹ ಮೊದಲನೇ ಕುಟುಂಬ ಅದು ಶ್ರೀಮಂತ ಕುಟುಂಬ, ಆದ್ರೆ ತನ್ನವರಿಂದಲೇ ಅದು ತಿರಸ್ಕರಿಸಲ್ಪಟ್ಟಂತಹ ಕುಟುಂಬವಾಗಿತ್ತು. ಆದ್ರೆ ಇಲ್ಲಿ ಇನ್ನೊಂದು ಕುಟುಂಬವನ್ನು ನಾವು ನೋಡ್ತಿದ್ದೇವೆ. ಈ ಕುಟುಂಬದ ಕಿರು ಪರಿಚಯದಿಂದ ನಮಗೆ ತಿಳಿದು ಬರುವಂತ ಸಂಗತಿ, ಇವರು ಅಷ್ಟೇನು ಶ್ರೀಮಂತರಲ್ಲ. ಆದ್ರೆ ಒಂದು ಸಂಗತಿ, ಅವರು ಇತಾಲಿಯ ದೇಶದಿಂದ ಕೊರಿಂತಕ್ಕೆ ಅವರು ಬರ್ತಾರೆ. ಅಲ್ಲಿ ಅವರು ವಾಸ ಮಾಡ್ತಿರ್ತಾರೆ ಮತ್ತು ಅವರ ಕೆಲಸ ಏನಂತ ಸಹ ನಮಗೆ ತಿಳಿದದೆ. ಅವರು ಗುಡಾರ ಮಾಡುವುದು ಅವರ ಕಸಬಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಗುಡಾರ ಮಾಡುವಂತ ಕೆಲಸ ಬಹಳ ಒಂದು ಸಂಬಳವನ್ನು ಅವ್ರಿಗೆ ಕೊಡ್ತಿರ್ಲಿಲ್ಲ. ಒಂದು ರೀತಿಯಲ್ಲಿ ನೋಡೋದಾದ್ರೆ ಆ ದಿನಕ್ಕೆ ಬೇಕಾದಂತ ಒಂದು ಖರ್ಚು ವೆಚ್ಚ ಮತ್ತು ಸ್ವಲ್ಪ ಸೇವಿಂಗ್ಸ್ ಇದ್ದಿರಬಹುದು, ಆದ್ರೆ ಶ್ರೀಮಂತಿಕೆ ಅವರಲ್ಲಿಲ್ಲ. ಮತ್ತು ನಾವು ನೋಡ್ತೇವೆ ಇತಾಲಿಯದಿಂದ ಅವರು ಕೊರಿಂತಕ್ಕೆ ಬಂದಿದ್ರು ಎಂಬುದಾಗಿ.
ಇದರ ಹಿನ್ನೆಲೆಯನ್ನು ನಾವು ನೋಡುವಾಗ ಏನೋ ಬಿಸ್ನೆಸ್ ಇಂಪ್ರೂವ್ ಮಾಡ್ಬೇಕು ಅಥವಾ ಈ ಗುಡಾರ ಮಾಡುವುದನ್ನ ನಾವು ಕೊರಿಂಥದಲ್ಲಿ ನಮ್ಗೆ ಒಳ್ಳೆ ಬಿಸ್ನೆಸ್ ಆಗ್ತದೆ ಅದರಿಂದ ನಾವು ಬರ್ತೇವೆ ಎಂಬುದಾಗಿ ಅಂದುಕೊಂಡು ಅವರು ಬಂದಿಲ್ಲ. ಆದ್ರೆ ಅಲ್ಲಿ ಇತಾಲಿಯದಲ್ಲಿ ಅವರಿಗೆ ಹಿಂಸೆ ಉಂಟಾದುದರಿಂದ ಅವರು ಕೊರಿಂಥಕ್ಕೆ ಬರ್ತಾರೆ ಎಂಬುದಾಗಿ ನಾವು ಕಲಿತುಕೊಳ್ಬಹುದು. ಆದ್ರೆ ನಾವು ಇಲ್ಲಿ ನೋಡುವಂತ ಸಂಗತಿ, ಈ ಕುಟುಂಬ ಇಬ್ಬರೇ ಇದ್ದಾರೆ ಇಲ್ಲಿ ಸಹ. ಅವರ ಅವರ ಕುರಿತಾಗಿ ಹೆಚ್ಚಿನದಾಗಿ ತಿಳಿಸಿಲ್ಲ. ಅನೇಕ ಕಡೆಗಳಲ್ಲಿ ನಾವು ಓದುವಾಗ ಪತ್ರಿಕೆಗಳಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಅಕ್ವಿಲ ಪ್ರಿಸ್ಕಿಲ ಅನ್ನುವಂತ ಹೆಸರು ಬರುವಾಗಿಲ್ಲ ಅವ್ರು ಮಾಡುವಂತ ಕೆಲಸಗಳ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ, ಅವರು ಮಾಡುತ್ತಿರುವಂತ ಸಂಗತಿಗಳ ಕುರಿತಾಗಿ ಬರೆಯಲ್ಪಟ್ಟಿದೆ ಮತ್ತು ಅವರ ಒಂದು ಕಾರ್ಯಗಳನ್ನ ಬರೆಯಲ್ಪಟ್ಟಿದೆ. ಆದ್ರೆ ಅಲ್ಲೆಲ್ಲಿಯೂ ಸಹ ಅವರಿಗೆ ಐಶ್ವರ್ಯವಿತ್ತು, ಅವರು ಶ್ರೀಮಂತರಾಗಿದ್ದರು, ಸಂತೋಷದಿಂದಿದ್ರು ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ಆದ್ರೆ ಅವರು ಹಿಂಸೆಗಳನ್ನ ಹಾದು ಹೋದ್ರು, ಕಷ್ಟಗಳನ್ನ ಅವರು ಅನುಭವಿಸಿದರು, ತಮ್ಮ ಪ್ರಾಣವನ್ನು ಸಹ ಕೊಡಲು ಹಿಂಜರಿಯದೆ ಅವರು ನಿಂತುಕೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ. ಯಾವ ವಿಚಾರವಾಗಿ ಎಂಬುದಾಗಿ ಆಲೋಚನೆ ಮಾಡುವಾಗ, ಗುಡಾರ ಮಾಡುವಂತ ಕೆಲಸದಲ್ಲಿ ಅಲ್ಲ, ಈ ಲೋಕದ ಒಂದು ಸಂತೋಷವನ್ನು ನಾವು ಪಡೆಯಬೇಕೆಂಬುದಾಗಿ ಅಲ್ಲ, ಆದ್ರೆ ದೇವರ ವಾಕ್ಯವನ್ನ ಕಲಿತುಕೊಳ್ಳಲು, ದೇವರ ವಾಕ್ಯವನ್ನ ತಿಳಿಸಲು, ದೇವರ ವಾಕ್ಯದ ರಕ್ಷಣೆಗಾಗಿ, ದೇವರ ವಾಕ್ಯವನ್ನ ಇತರ ಜನರಿಗೆ ಪ್ರಚುರಪಡಿಸಲು ಮತ್ತು ದೇವರ ಸೇವಕರನ್ನ ಬಲಪಡಿಸುವಲ್ಲಿ ಈ ಕುಟುಂಬವು ನಿಂತುಕೊಂಡಿತು ಎಂಬುದಾಗಿ ನಾವು ನೋಡ್ತೇವೆ. ಮೊದಲನೇ ಕುಟುಂಬ ಶ್ರೀಮಂತ ಕುಟುಂಬ, ಕುಟುಂಬದಲ್ಲಿ ಹಣದ ಯಾವುದೇ ಕೊರತೆ ಇರಲಿಲ್ಲ, ಆದ್ರೆ ದೇವರ ಕಾರ್ಯಗಳ ಕೊರತೆ ಅಲ್ಲಿತ್ತು. ಆದ್ರೆ ಈ ಕುಟುಂಬ ಹಣದ ಕೊರತೆ ಇದೆ, ಆದ್ರೆ ಇನ್ನೊಂದು ಕಡೆ ನಾವು ನೋಡುವಾಗ ದೇವರಲ್ಲಿ ಶ್ರೀಮಂತರು, ದೇವರ ವಾಕ್ಯವನ್ನ ಕಲಿಯುವುದರಲ್ಲಿ ಆಸಕ್ತರು, ದೇವರ ಜನರನ್ನ ಪ್ರೀತಿಸುವುದರಲ್ಲಿ ಆಸಕ್ತರು, ದೇವರಿಗಾಗಿ ಸೇವೆ ಮಾಡುವವರ ಜೊತೆ ಸೇರಿ ನಿಂತುಕೊಂಡು ಅವರನ್ನ ಬಲಪಡಿಸುವಂತಹ ಕುಟುಂಬ. ಮತ್ತು ಇತರರು ದೇವರ ವಾಕ್ಯದ ಕುರಿತಾಗಿ ತಿಳುವಳಿಕೆ ಇಲ್ಲದಂತ ಸಂದರ್ಭದಲ್ಲಿ ಅವರನ್ನು ಪ್ರೋತ್ಸಾಹ ಪಡಿಸಿ ದೇವರ ವಾಕ್ಯದ ಸಂಗತಿಗಳನ್ನ ಇನ್ನೂ ಹೆಚ್ಚಾಗಿ ತಿಳಿಸುವಂತಹ ಕುಟುಂಬ ಈ ಕುಟುಂಬವಾಗಿತ್ತು. ಎಂತಹ ಒಂದು ಬದಲಾವಣೆ, ಎಂತಹ ಒಂದು ವಿಭಿನ್ನ ಒಂದು ಕುಟುಂಬಗಳನ್ನು ನಾವು ಇದರಲ್ಲಿ ಕಲಿತಾ ಬರ್ತಿದ್ದೇವೆ. ಎರಡೂ ಕುಟುಂಬಗಳಲ್ಲಿ ದೇವರ ಕಾರ್ಯವನ್ನು ನಾವು ನೋಡ್ತೇವೆ. ನಾವು ಮೊದಲಿಂದಲೇ ನಾವು ನೋಡ್ತೇವೆ, ದೇವರಲ್ಲಿ ಅನ್ಯೋನ್ಯತೆಯಿಂದ ಇರುವಂತಹ ಒಂದು ಕುಟುಂಬ, ಅಥವಾ ಪೌಲನ ಒಂದು ಇನ್ಫ್ಲುಯೆನ್ಸ್ ನಿಂದ ದೇವರನ್ನು ತಿಳ್ಕೊಂಡಂತಹ ಮತ್ತು ದೇವರ ಕಾರ್ಯಗಳನ್ನ ಕಲಿತುಕೊಂಡಂತಹ ಒಂದು ಕುಟುಂಬ ಇವರಾಗಿರಬಹುದು. ಅದು ನಾವು ನೋಡುವಂತಹ ಸಂಗತಿ, ಜಕ್ಕಾಯನ ಕುಟುಂಬಕ್ಕಿಂತಲೂ ಈ ಅಕ್ವಿಲ ಪ್ರಿಸ್ಕಿಲಳ ಕುಟುಂಬ ಬಹಳ ಒಂದು ಭಿನ್ನವಾದಂತಹ ಕುಟುಂಬ. ಆದ್ರೆ ಅವರಲ್ಲಿರುವಂತಹ ಒಂದು ಆಸಕ್ತಿ ದೇವರ ರಾಜ್ಯಕ್ಕಾಗಿ, ದೇವರ ಕಾರ್ಯಗಳಿಗಾಗಿ. ಈ ಕುಟುಂಬದ ಕುರಿತಾಗಿ ಇನ್ನು ಕೆಲವು ಸಂಗತಿಗಳನ್ನು ನಾವು ಕಲಿತುಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾವು ನೋಡ್ತಾ ಬಂದಾಗ, ಈ ಕುಟುಂಬವು ದೇವರ ಕಾರ್ಯಗಳಿಗಾಗಿ ತಮ್ಮ ಪ್ರಾಮುಖ್ಯತೆಯನ್ನು ಅವರು ಇಟ್ಕೊಂಡಿದ್ರು. ದೇವರಿಗಾಗಿ ಅವರು ಅನೇಕ ಕಾರ್ಯಗಳನ್ನ ಮಾಡ್ತಾ ಬಂದ್ರು ಎಂಬುದಾಗಿ ನಾವು ನೋಡ್ತೇವೆ. ಹೇಗೆ ಇವರು ಇದನ್ನೆಲ್ಲ ಕಲ್ತ್ಕೊಂಡ್ರು ಎಂಬುದಾಗಿ ನಾವು ನೋಡುವಾಗ, ದೇವರ ಕಾರ್ಯಗಳು ಅವರಲ್ಲಿ ಅನೇಕ ದೇವರ ಮಾತುಗಳು ಅಥವಾ ದೇವರ ವಿಚಾರಗಳು ಪೌಲನು ಅವರಿಗೆ ತಿಳಿಸ್ತಾ ಬರುವಾಗ, ದೇವರ ಕುರಿತಾಗಿ ಆತನು ವಿವರಿಸ್ತಾ ಬರುವಾಗ ನಾವು ನೋಡ್ತಾ ಬರುವ ಹಾಗೆ ಅವರು ಅನೇಕ ಸಂಗತಿಗಳನ್ನ ಕಲಿತುಕೊಳ್ಳುವಾಗ ಕ್ರಿಸ್ತನಿಗಾಗಿ ಅವರು ತಮ್ಮ ಜೀವಿತವನ್ನು ಮುಡುಪಾಗಿಟ್ಟಂತಹ ಕುಟುಂಬವಾಗಿತ್ತು. ಮೊದಲನೇ ಕುಟುಂಬವಾದ್ರು ಹಣದಲ್ಲಿ ಅವರು ಸಂತೋಷ ಪಡ್ತಿದ್ರು. ಇವರು ಕಷ್ಟಗಳಲ್ಲಿ ದೇವರ ವಾಕ್ಯವನ್ನು ನಾವು ತಿಳಿಯಬೇಕೆಂಬುದಾಗಿ ಸಂತೋಷ ಪಡುವಂತಹ ಕುಟುಂಬ. ಮತ್ತಾಯನ ಸುವಾರ್ತೆಯಲ್ಲಿ ಕ್ರಿಸ್ತನು ಹೇಳ್ತಾನಲ್ವಾ, ನೋಡ್ರಿ, ನಾವು ಅದನ್ನ ನೋಡೋಣ. ಮತ್ತಾಯ 6ನೇ ಅಧ್ಯಾಯ 19ರಿಂದ 21ನೇ ವಚನ. ಮತ್ತಾಯ 6, 19ರಿಂದ 21. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು, ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದೂ ಇಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಹಾಗೆ 33ನೇ ವಚನ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಮೊದಲನೇ ಕುಟುಂಬ ಈ ಲೋಕದ ಆಸ್ತಿಯನ್ನು ಸಂಪಾದಿಸುವುದರಲ್ಲಿ ಅದು ಬಹಳ ಸಂತೋಷಿಸ್ತು. ಆದ್ರೆ ದೇವರ ವಾಕ್ಯ ಈ ಲೋಕದ ಆಸ್ತಿಯನ್ನು ಏನ್ ಹೇಳ್ತದೆ ಎಂಬುದಾಗಿ ನಾವು ನೋಡುವಾಗ, ಈ ಲೋಕದಲ್ಲಿ ನೀವು ಎಷ್ಟೇ ಗಂಟು ಮಾಡಿ ಇಟ್ಕೊಂಡ್ರು, ಅಥವಾ ಅದು ಕಳ್ಳರು ಬರ್ತಾರೆ ಕನ್ನ ಹಾಕ್ತಾರೆ, ಅಥವಾ ಅದು ನುಸಿ ಹಿಡಿದು ಕೆಲವು ಹತ್ತಿ ಕೆಟ್ಟು ಹೋಗ್ತದೆ. ಆದ್ರೆ ಯಾವಾಗ ಆ ಒಂದು ಜಕ್ಕಾಯನು ಕ್ರಿಸ್ತನನ್ನ ಕಂಡುಕೊಂಡ್ನೋ, ಆತನಿಗೆ ಇದರ ನಿಜ ಸ್ಥಿತಿ ಅರಿವಾದುದರಿಂದ ಆತನು ಹೇಳ್ತಾನೆ, ಕ್ರಿಸ್ತನಿಗಿಂತಲೂ ನನಗೆ ಹೆಚ್ಚಿನ ಯಾವುದೇ ಇಲ್ಲ, ಆದ್ರೆ ನಾನು ಎಲ್ಲವನ್ನೂ ಸಹ ದಾನ ಮಾಡಿಬಿಡ್ತೇನೆ ಎಂಬುದಾಗಿ.
ಆದ್ರೆ ಎರಡನೇ ಕುಟುಂಬ, ಅವರಲ್ಲಿ ಆಸ್ತಿ ಇರಲಿಲ್ಲ, ಈ ಲೋಕದ ಆಸ್ತಿ ಇರಲಿಲ್ಲ. ಅದೇ ಪರಲೋಕದ ಆಸ್ತಿಯನ್ನು ಸಂಪಾದಿಸುವುದರಲ್ಲಿ ಅವರು ಬಹಳ ಪರಿಶ್ರಮದಿಂದ ಅವ್ರು ಕೆಲಸ ಮಾಡ್ತಾ ಬಂದ್ರು. ಯಾವುದೇ ಕೆಲಸನ ತೆಗೆದುಕೊಳ್ಳೋದಾದ್ರು, ಫಾರ್ ಎಕ್ಸಾಂಪಲ್ ಈಗ ನಾವು ರೈತರ ಕೆಲಸವನ್ನು ತೆಗೆದುಕೊಳ್ಳೋದಾದ್ರೆ ಬಹಳ ಸುಲಭವಾದಂತಹ ಅಥವಾ ಸರಳವಾದಂತಹ ಕೆಲಸವಾಗಿರೋದಿಲ್ಲ. ಅಥವಾ ಯಾವುದೇ ಕೆಲಸಕ್ಕೆ ನಮ್ಮನ್ನ ನಾವು ಇಂಟರ್ವ್ಯೂ ಹೋಗಿ ಸೆಲೆಕ್ಟ್ ಮಾಡುವಾಗ ಸಹ ಅವ್ರ ಆಫರ್ ಲೆಟರ್ ಕೊಟ್ಬಿಟ್ಟು ನೀವು ಹೋಗಿ ರೆಸ್ಟ್ ಮಾಡಿ, ನಾವು ತಿಂಗಳ ಕೊನೆಗೆ ನೀವು ಸಂಬಳ ಹಾಕ್ತೀವಿ ಅಂತ ಹೇಳೋದಿಲ್ಲ. ಪ್ರತಿಯೊಂದೊಂದು ಕೆಲಸದಲ್ಲಿಯೂ ಸಹ ಅದರದೇ ವಿಧವಾದಂತಹ ಕಷ್ಟ ಇರ್ತದೆ, ಅದರದೇ ರೀತಿಯಾದಂತಹ ಶ್ರಮೆ, ಅದರದೇ ರೀತಿಯಾದಂತಹ ಒಂದು ತೊಂದರೆಗಳು ಅಥವಾ ಅನಾನುಕೂಲತೆಗಳಿರ್ತವೆ. ಮುಖ್ಯವಾಗಿ ಅದರಲ್ಲಿಯೂ ಸಹ ದೇವರ ವಿಚಾರವಾಗಿ ನಾವು ಶ್ರಮೆ ಪಡ್ತೇವೆ, ಅಥವಾ ದೇವರ ವಾಕ್ಯದಲ್ಲಿ ದೇವರ ವಾಕ್ಯವನ್ನು ಇತರರಿಗೆ ತಿಳಿಸಬೇಕೆಂಬುದಾಗಿ ನಾವು ಆ ಸಂಗತಿಯಲ್ಲಿ ಆಸಕ್ತರಾಗೋದಾದ್ರೆ ಬೇರೆ ಎಲ್ಲಾ ಕೆಲಸಗಳಿಗಿಂತಲೂ ಹೆಚ್ಚಿನ ಶ್ರಮ, ಹೆಚ್ಚಿನ ಪರಿಶ್ರಮ, ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ನಾವು ಅದರಲ್ಲಿ ಮಾಡ್ಬೇಕಾಗಿರ್ತದೆ. ಈ ಲೋಕದ ಎಲ್ಲಾ ಸಂಗತಿಗಳಿಗಿಂತಲೂ ನಾವು ಹೆಚ್ಚಿನ ಒಂದು ಶ್ರಮದಾಯಕವಾದಂತ ಕೆಲಸದಾಗಿರ್ತದೆ. ಈ ಕುಟುಂಬ ಆ ಶ್ರಮದಾಯಕವಾದ ಕೆಲಸವನ್ನು ಆತುಕೊಳ್ಳುವಾಗ ನಾನ್ ನೆನೆಸುವ ಹಾಗೆ ಅವರು ಪರಲೋಕದಲ್ಲಿ ತಮ್ಮ ಆಸ್ತಿಯನ್ನ ಕೂಡಿಟ್ಟುಕೊಳ್ಳುತ್ತಾ, ಪರಲೋಕದಲ್ಲಿ ಇನ್ನೂ ಹೆಚ್ಚಾದಂತಹ ಒಂದು ಸುಂದರವಾದಂತಹ ಒಂದು ಆಸ್ತಿಯನ್ನು ಅವರು ಕೂಡಿಟ್ಟುಕೊಳ್ಳುತ್ತಾ ಪರಲೋಕದಲ್ಲಿ ಅವರ ಐಶ್ವರ್ಯವಂತರಾಗಲು ಆ ಒಂದು ಮನಸ್ಸಿನಿಂದ ಅವರು ಕೆಲಸ ಮಾಡ್ತಾ ಬರುವಾಗ ದೇವರ ಆಶೀರ್ವಾದವನ್ನ ಅವರು ಹೊಂದಿಕೊಳ್ತಾರೆ. ನಾವು ಈ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ನಾವು ಶ್ರಮೆಯನ್ನ ಅನುಭವಿಸ್ತಿದ್ದೇವೆ? ದೇವರ ವಾಕ್ಯಕ್ಕಾಗಿ, ದೇವರ ಸಂಗತಿಗಳಿಗಾಗಿ ನಮ್ಮ ಜೀವಿತದಲ್ಲಿ ಎಷ್ಟು ಮಟ್ಟಿಗೆ ನಾವು ಕಷ್ಟಪಡ್ತಿದ್ದೇವೆ? ನಾವು ಅಕ್ವಿಲ ಮತ್ತು ಪ್ರಿಸ್ಕಿಲ್ಲರ ಕುರಿತಾಗಿ ಇನ್ನು ಮುಂದೆ ನಾವು ನೋಡ್ತಾ ಬರುವಾಗ ಅನೇಕ ಸುಂದರವಾದ ಸಂಗತಿಗಳನ್ನ ನಾವು ಅವ್ರ ಜೀವಿತ ಕಲಿಯಬಹುದು. ಆದ್ರೆ ನಾವು ಹೇಗೆ ನಾವು ಕುಟುಂಬವಾಗಿ ಜೀವಿಸ್ತಿದ್ದೇವೆ? ನಮ್ಮ ಕುಟುಂಬ ಅದು ಕ್ರಿಸ್ತನಿಗಾಗಿ, ಕ್ರಿಸ್ತನ ಕಾರ್ಯಗಳಿಗಾಗಿ ಬಯಸುವಂತ ಕುಟುಂಬ, ಅಥವಾ ಅದರಲ್ಲಿ ನಾವು ಸಂತೋಷಿಸುವಂತ ಕುಟುಂಬವು ನಾವು ಆಗಿದ್ದೇವೆ. ಆದ್ರೆ ಈ ಲೋಕದ ವಿಚಾರಗಳಲ್ಲಿ ಆನಂದಿಸುವಂತ ಕುಟುಂಬವು ನಾವು ಆಗಿದ್ದೇವೆ. ಅಥವಾ ನಮ್ಮ ಜೀವಿತದ ಗುರಿ ಏನಾಗಿದೆ? ಈ ಜಕ್ಕಾಯನ ಹಾಗೆ ಹಣ ಮಾಡುವಂತ ಒಂದು ಗುರಿಯ, ಅಥವಾ ಅಕ್ವಿಲ ಪ್ರಿಸ್ಕಿಲ್ಲರ ಹಾಗೆ ಕಸುಬು, ಅವರ ಕಸುಬು ಅಂದ್ರೆ ಗುಡಾರ ಮಾಡುವಂತ ಕೆಲಸ ಅವ್ರದ್ದಾಗಿದ್ದಾಗ್ಯೂ ಸಹ ಅದಕ್ಕಿಂತಲೂ ಹೆಚ್ಚಿನದಾಗಿ ಅವರು ಕ್ರಿಸ್ತನ ಕಾರ್ಯಗಳಲ್ಲಿ ಅವರು ಆಸಕ್ತರಾಗಿದ್ರು. ನಮ್ಮ ಒಂದು ಗುರಿ ಯಾವ್ದಾಗಿದೆ? ಕ್ರಿಸ್ತನ ಕಾರ್ಯಗಳಲ್ಲಿ ಆಸಕ್ತರಾಗಿರುವುದು, ಅಥವಾ ನಮ್ಮ ಸ್ವಂತ ವಿಶ್ರಾಂತಿಯಲ್ಲಿ ನಾವಿದ್ದು ನಮ್ಮ ಸ್ವಂತ ಆಸಕ್ತಿಯಲ್ಲಿ ನಮ್ಮ ಸ್ವಂತ ಒಂದು ವಿಶ್ರಾಂತಿಯಲ್ಲಿ ನಾವು ನೆಲೆಗೊಳ್ಳುವಂತ ಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮನ್ನು ಆಲೋಚಿಸಿಕೊಳ್ಳುವಂತರಾಗಿರೋಣ. ಎರಡನೇದಾಗಿ ನಾವು ನೋಡ್ತಾ ಬರುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 3 ಮತ್ತು 4ನೇ ವಚನ. ರೋಮ 16, 3 ಮತ್ತು 4ನೇ ವಚನ. ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಿಲಳಿಗೂ ಅಕ್ವಿಲನಿಗೂ ನನ್ನ ವಂದನೆಗಳನ್ನು ಹೇಳಿರಿ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರವೇ ಅಲ್ಲ, ಅನ್ಯ ಜನರ ಸಭೆಗಳವರೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ ಈ ಕುಟುಂಬ ಬಡ ಕುಟುಂಬವಾಗಿತ್ತು, ಗುಡಾರವನ್ನು ಮಾಡುವುದೇ ಅವರ ಕಸುಬಾಗಿತ್ತು. ಅದು ಬಿಟ್ಟರೆ ಅವರಿಗೆ ಬೇರೆ ದುಡಿಯುವಂತ ದಾರಿ ಇರಲಿಲ್ಲ. ಆದ್ರೆ ಇಲ್ಲಿ ನಾವು ನೋಡ್ತಾ ಬರುವಾಗ ಅವರು ಗುಡಾರ ಮಾಡುವಂತ ಕೆಲಸದಲ್ಲಿ ಮಾತ್ರವಲ್ಲ, ಅದೇ ತಮ್ಮ ಪ್ರಾಣಗಳನ್ನು ಸಹ ಅವರು ಸಂರಕ್ಷಣೆ ಮಾಡಿಕೊಳ್ಳದೆ ಪೌಲನನ್ನು ಕಾಪಾಡಬೇಕೆಂಬುದಾಗಿ ತಮ್ಮನ್ನು ತಾವೇ ಗುರಿ ಮಾಡಿಕೊಳ್ತಿದ್ದಾರೆ. ಮತ್ತು ಅವರು ಮಾಡಿದಂತ ಉಪಕಾರವನ್ನು ಪೌಲನು ಮಾತ್ರವೇ ಅಲ್ಲ, ಅನ್ಯ ಜನರ ಸಭೆಗಳು ಅಂದ್ರೆ ಕೊರಿಂಥದಲ್ಲಿ ಇದ್ದಂತಹ ಅನ್ಯರು, ಮತ್ತು ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗುವಾಗ ಅವರು ಮಾಡಿದಂತ ಕಾರ್ಯಗಳ ಮುಖಾಂತರವಾಗಿ ತಮ್ಮನ್ನು ತಾವೇ ಲೆಕ್ಕಿಸಿಕೊಳ್ಳದೆ ದೇವರ ವಾಕ್ಯದ ಒಂದು ಬೆಳವಣಿಗೆಗಾಗಿ, ಅಥವಾ ಅನ್ಯ ಜನಗಳು ದೇವರ ಬಳಿಗೆ ಬರುವಾಗ ಅವರನ್ನ ಹೇಗೆ ಅವರು ಪ್ರೋತ್ಸಾಹಿಸುತ್ತಾ ಅವರ ಒಂದು ರಕ್ಷಣೆಗಾಗಿ ತಮ್ಮನ್ನು ತಾವೇ ಅವರು ಗುರಿ ಮಾಡಿಕೊಳ್ಳುತ್ತಾ ತಮ್ಮ ಜೀವಿತಕ್ಕೆ ಅಪಾಯ ಬರುವಂತದ್ದಾಗಿದ್ದಾಗಿ ಸಹ ಅವರದನ್ನು ಲೆಕ್ಕಿಸದೆ ನಾವು ನೋಡ್ತಾ ಬರ್ತೇವೆ. ಅವರನ್ನ ರಕ್ಷಣೆ ಮಾಡಲು ಅವರು ಮುಂದುವರ್ತಾ ಬಂದ್ರು. ಈ ಸಂಗತಿಗಳನ್ನ ಪೌಲನು ಈ ಒಂದು ರೋಮಾಪುರದವರಿಗೆ ಪತ್ರಿಕೆಯಲ್ಲಿ ಬರೆಯುತ್ತಾ ತನ್ನನ್ನು ಮಾತ್ರವೇ ಅಲ್ಲ, ಪೌಲನಾದ ತನ್ನನ್ನು ಮಾತ್ರವಲ್ಲ, ಅನ್ಯರನ್ನು ಸಹ, ಅಂದ್ರೆ ರಕ್ಷಣೆ ಮಾರ್ಗಕ್ಕೆ ಬಂದಂತಹ ಅನ್ಯರನ್ನು ಸಹ ಅವರ ಜೀವಿತಕ್ಕೆ ಕೊರತೆಗಳು ಅಥವಾ ಅವರ ಜೀವಿತಕ್ಕೆ ತೊಂದರೆಗಳು ಉಂಟಾಗುವ ಸಮಯದಲ್ಲಿ ಅವರನ್ನು ಸಹ ರಕ್ಷಿಸಲು ಈ ಕುಟುಂಬ ಮುಂದಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಈ ದಿನಗಳಲ್ಲಿ ದೇವರ ಕೃಪೆಯಿಂದ ನಾವು ಇರುವಂತ ಸ್ಥಳಗಳಲ್ಲಿ ನಮಗೆ ಯಾವುದೇ ಹಿಂಸೆ ಇಲ್ಲ, ನಮಗೆ ಯಾವುದೇ ಕೊರತೆ ಆತ್ಮಿಕ ಒಂದು ಡೇಂಜರ್ ಇಲ್ಲ.
ಆದ್ರೆ ನಮ್ಮ ದೇಶದ ಇತರ ಭಾಗಗಳಲ್ಲಿ ನಾವು ನೋಡುವಾಗ ಪ್ರಾರ್ಥನೆಗಾಗಿ, ದೇವರ ವಾಕ್ಯದ ಧ್ಯಾನಕ್ಕಾಗಿ ಕುಟುಂಬಗಳು ಕೂಡಿ ಬಂದು, ದೇವಜನರು ಕೂಡಿ ಬಂದು ಹಾಡುಗಳನ್ನು ಹಾಡುವಾಗ, ಪ್ರಾರ್ಥನೆ ಮಾಡುವಾಗ ಬಂದು ಅವರನ್ನು ತಡೆಯುವಂತ ಸಂಗತಿಗಳು, ಅವರು ಪ್ರಾರ್ಥನೆಗಾಗಿ, ದೇವರಾಜ್ಞೆಗಾಗಿ ಕೂಡಿ ಬರುವಂತಹ ಸ್ಥಳಗಳನ್ನ ನಾಶ ಮಾಡುವಂತ ಸಂಗತಿಗಳು, ಮತ್ತು ಅನೇಕ ವಿಚಾರಗಳನ್ನ ಅನೇಕರು ಪ್ರಾಣವನ್ನು ಸಹ ಕಳ್ಕೊಂಡಿರುವಂತ ಸಂಗತಿ. ಮತ್ತು ನಾವು ನೋಡ್ತಾ ಕೇಳ್ತಾ ಬಂದ್ರೆ ಅನೇಕರು ಆಹಾರಕ್ಕೂ ಸಹ ಗತಿ ಇಲ್ಲದೆ ತಮ್ಮ ಸ್ಥಳವನ್ನು ಬಿಟ್ಟು ಕಾಡಿಗೆ ಹೋಗಿ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ಬೇಕೆಂಬುದಾಗಿ ಅವರು ಆಹಾರ ಇಲ್ಲದೆ, ನೀರಿಲ್ಲದೆ ಬದುಕುವಂತ ಸ್ಥಿತಿಗತಿಗಳನ್ನ ಈ ದಿನಗಳಲ್ಲಿ ನಾವು ನೋಡ್ತಾ ಬರ್ತಿದ್ದೇವೆ. ನಮಗಾದ್ರೂ ದೇವರು ಎಷ್ಟೊಂದು ಅವಕಾಶವನ್ನು ಕೊಟ್ಟಿದ್ದಾನೆ, ಎಷ್ಟೊಂದು ನಿರ್ಭಯತೆಯನ್ನು ಕೊಟ್ಟಿದ್ದಾನೆ, ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ನಾವು ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಿದ್ದೇವೆ? ನಮ್ಮ ಪ್ರಾಣ ಹಾನಿ ಆಗುವಂತ ಸಂಗತಿ ಇನ್ನೂ ಬಂದಿಲ್ಲ. ಆದ್ರೆ ಈ ಒಂದು ಸುಂದರವಂತ ಸಮಯದಲ್ಲಿ, ಅಥವಾ ಈ ಒಂದು ಸ್ವತಂತ್ರವಾದಂತ ಗಳಿಗೆಯಲ್ಲಿ ನಾವು ಹೇಗೆ ಕೆಲಸ ಮಾಡ್ತಿದ್ದೇವೆ? ಅನ್ಯ ಜನರ ಕುರಿತಾಗಿ, ಅಂದ್ರೆ ನಮ್ಮ ಸಹೋದರ ಸಹೋದರಿಯರ ಕುರಿತಾಗಿ, ರಕ್ಷಣೆ ಹೊಂದಿರುವಂತಹ ನಮ್ಮ ಅನ್ಯನತೆಯಲ್ಲಿರುವಂತಹ ನಮ್ಮ ಸಹೋದರ ಕುರಿತಾಗಿ ನಮ್ಮ ಆಲೋಚನೆಗಳು ಹೇಗಿದೆ? ಅವರಿಗಾಗಿ ನಾವು ಎಷ್ಟರ ಮಟ್ಟಿಗೆ ಪ್ರಾರ್ಥಿಸ್ತಿದ್ದೇವೆ? ಅವರ ಆತ್ಮಿಕ ಭಾರವನ್ನು ನಾವು ಎಷ್ಟು ಹೊರ್ತಾ ಬರ್ತಿದ್ದೇವೆ? ನಮ್ಮನ್ನ ನಾವು ಆಲೋಚಿಸ್ಕೊಳ್ಬೇಕಾಗಿದೆ. ಇನ್ನೊಂದು ಸಂಗತಿ ಏನಂದ್ರೆ, ಎಲ್ಲಿ ನಾವು ಈ ಒಂದು ಸಭಾಚರಿತ್ರೆಯನ್ನು ಓದುತ್ತಾ ಬರುವಾಗ ಎಲ್ಲಿವರೆಗೆ ಸಭೆಗಳಲ್ಲಿ ಹಿಂಸೆ ಇತ್ತೋ, ಎಲ್ಲಿವರೆಗೆ ಸಭೆಗಳು ಹಿಂಸೆಯನ್ನು ಹಾದು ಹೋಗ್ತಿದ್ವೋ, ಆ ಸಮಯಗಳಲ್ಲಿ ಹೆಚ್ಚಿನ ಜನರು ದೇವರ ಬಳಿಗೆ ನಡೆಸ್ತಾ ಬಂದ್ರು. ಆದ್ರೆ ಯಾವಾಗ ಸಭೆಗಳು ರಿಲ್ಯಾಕ್ಸ್ ಆಗಿ, ಅವರು ಯಾವುದೇ ಹಿಂಸೆ ಇಲ್ಲ, ನಮಗೆ ನಾವು ನಮ್ಮ 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 ಪರವಾಗಿ ನಾವು ನಿಂತ್ಕೊಳ್ಳೋಣ ಎಂಬುದಾಗಿ ನಾವು ನೋಡುವಾಗ, ಆ ಒಂದು ದಿನಮಾನಗಳಲ್ಲಿ ಸಭೆಯ ಆತ್ಮಿಕ ಮಟ್ಟ ಕೆಳಗೆ ಹೋಗುವಂತ ಒಂದು ಸಂಗತಿ. ಕೆಲ ವರ್ಷಗಳ ಹಿಂದೆ ನಮ್ಮ ರಾಜ್ಯದಲ್ಲಿ ಸಹ ಗಮನಿಸ್ತಾ ಬಂದ ಹಾಗೆ, ಕ್ರೈಸ್ತರ ಮೇಲೆ ದಬ್ಬಾಳಿಕೆಗಳು, ಕ್ರೈಸ್ತರ ಮೇಲೆ ಅಟ್ಯಾಕ್ ಗಳಾಗುವಾಗ ನಾವು ನೋಡ್ತಾ ಬಂದು ಎಷ್ಟೋ ಗುಂಪುಗಳು ಅವ್ರು ಆಕ್ಟಿವ್ ಆಗಿ ಪ್ರಾರ್ಥನೆ ಮಾಡುತ್ತಾ, ಕುಟುಂಬವಾಗಿ, ಸಭೆಯಾಗಿ ಎಷ್ಟೋ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಬಂದು. ಆದ್ರೆ ಈ ದಿನಗಳಲ್ಲಿ ನಾವು ನೋಡ್ತಾ ಬರುವಾಗ ನಮ್ಮಲ್ಲಿ ಯಾವಾಗ ಒಂದು ರಿಲ್ಯಾಕ್ಸ್ ಮೈಂಡ್ ಸೆಟ್ ಸ್ಟಾರ್ಟ್ ಆಯ್ತು, ಎಷ್ಟೋ ಕಡೆಗಳಲ್ಲಿ ಪ್ರಾರ್ಥನೆ ಇಲ್ಲದಂತಹ ಸ್ಥಿತಿಗತಿಗಳಲ್ಲಿ ನಾವಿದ್ದೇವೆ. ಆದ್ರೆ ಈ ದಿನಗಳಲ್ಲಿ ನಮ್ಮ ಒಂದು ಸ್ಥಿತಿಗತಿಗಳು, ನಾವು ಆತ್ಮಿಕ ತಳಹದಿಯಲ್ಲಿದ್ದೇವೋ, ಆತ್ಮಿಕ ಅಡಿಪಾಯದಲ್ಲಿದ್ದೇವೋ, ಅಥವಾ ಆತ್ಮಿಕ ಮಟ್ಟದಲ್ಲಿ ನಾವು ಉನ್ನತವಾಗಿ ಬೆಳೆಯುತ್ತಿದ್ದೇವ? ಈ ಒಂದು ಅಕ್ವಿಲ ಪ್ರಿಸ್ಕಿಲ ಹಾಗೆ ನಮ್ಮ ಜೀವಿತಕ್ಕೆ ಏನಾದ್ರೂ ಪರವಾಗಿಲ್ಲ, ಆದ್ರೆ ನಾವು ದೇವ ಜನರನ್ನ ಕಾಪಾಡಬೇಕು, ದೇವ ಜನರಿಗೆ ನಾವು ಸಹಾಯ ಮಾಡ್ಬೇಕು, ಅವರನ್ನ ರಕ್ಷಿಸ್ಬೇಕೆನ್ನುವಂತ ಮನಸ್ಸು ನಮ್ಮಲ್ಲಿದೆಯೋ? ನಾವು ಕ್ರಿಸ್ತನ ಒಂದು ಮನಸ್ಥಿತಿ ಸಹ ಇದೇ ಆಗಿತ್ತಲ್ವ. ಪೌಲನ್ ಹೇಳ್ತಾನಲ್ಲ, ಕ್ರಿಸ್ತನಲ್ಲಿ ಇದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ. ತನ್ನ ಪ್ರಾಣವನ್ನು ಸಹ ಆತನು ಕೊಡಲು ಹಿಂಜರಿಯದೆ ತಾನು ಆದುಕೊಂಡವರ ರಕ್ಷಣೆಗಾಗಿ ಆತನು ಕಾರ್ಯ ಮಾಡ್ತಾ ಬಂದ. ಕ್ರಿಸ್ತನ ಪ್ರೀತಿನ ನಾವು ಇವರಲ್ಲಿ ಕಾಣ್ತೇವಲ್ವಾ? ನಾವು ಸಹೋದರಿಯರಾಗಿ ಸಭೆಯಲ್ಲಿ ಕೂಡಿ ಬರುವಾಗ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇರ್ತದ. ದೇವ ಜನರ ಒಂದು ಕೊರತೆಗಳನ್ನು ನೀಗುವಂತಹ ಕುಟುಂಬ ನಮ್ಮದಾಗಿದೆಯಾ? ದೇವ ಜನರ ಕೊರತೆಗಳಲ್ಲಿ ಪಾಲನ್ನು ಹೊಂದಿಕೊಳ್ಳುವಂತಹ, ಅವರ ಕೊರತೆಗಳಿಗಾಗಿ, ಅವರ ಕಷ್ಟಗಳಿಗಾಗಿ, ಅವರ ಕಣ್ಣೀರಿಗಾಗಿ, ಅವರ ಅನಾರೋಗ್ಯಕ್ಕಾಗಿ ಪ್ರಾರ್ಥಿಸುವಂತಹ ಒಂದು ಮನಸ್ಸು ನಮ್ಮಲ್ಲಿದೆಯಾ? ಅವರನ್ನು ಸಂತೈಸುವಂತಹ ಒಂದು ಮನಸ್ಸು ನಮ್ಮಲ್ಲಿದೆಯಾ? ಅಕ್ವಿಲ ಪ್ರಿಸ್ಕಿಲರಾದ್ರೂ ತಮ್ಮ ಪ್ರಾಣಕ್ಕೆ ಏನಾದ್ರೂ ಪರವಾಗಿಲ್ಲ ಎಂಬುದಾಗಿ ಅವರು ಮುಂದೆ ನಿಂತ್ಕೊಂಡು ಹೋಗಿ ಆ ದೇವ ಜನರನ್ನು ಅವರು ಕಾಪಾಡುವಂತ ಸ್ಥಿತಿಯಲ್ಲಿದ್ರು. ನಮ್ಮ ಕುಟುಂಬ, ನನ್ನ ಸಹೋದರ ಸಹೋದರಿಯರ ಬಗ್ಗೆ ಎಷ್ಟರ ಮಟ್ಟಿಗೆ ಆಲೋಚನೆ ಮಾಡ್ತಿದ್ದೇವೆ? ನಮ್ಮನ್ನ ನಾವು ಯೋಚಿಸಿಕೊಳ್ಳುವಂತವರಾಗಿರೋಣ. ಮತ್ತು ನಂತರದಲ್ಲಿ ನಾವು ನೋಡ್ತಾ ಬರುವಾಗ ಅಪೊಸ್ತಲರ ಕೃತ್ಯದ 18ನೇ ಅಧ್ಯಾಯದಲ್ಲಿ 25-26ನೇ ವಚನ ನಾವು ಓದುತ್ತಾ ಬರೋಣ. ಅಪೊಸ್ತಲರ ಕೃತ್ಯ 18, 25 ಮತ್ತು 26ನೇ ವಚನ. ಅವನು ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದವನಾಗಿದ್ದನು ಮತ್ತು ಆಸಕ್ತ ಮನಸ್ಸುಳ್ಳವನಾಗಿದ್ದು, ಯೋಹಾನನು ಮಾಡಿಸಿದ ದೀಕ್ಷಾಸ್ನಾನವನ್ನು ಮಾತ್ರ ಬಲ್ಲವನಾಗಿದ್ದಾಗ್ಯೂ ಯೇಸುವಿನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಹೇಳಿ ಉಪದೇಶಿಸಿದನು. ಅವನು ಸಭಾ ಮಂದಿರದಲ್ಲಿ ಧೈರ್ಯದಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದನು. ಅವನ ಮಾತುಗಳನ್ನು ಪ್ರಿಸ್ಕಿಲ್ಲಳು ಅಕ್ವಿಲನು ಕೇಳಿ ಅವನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ದೇವರ ಮಾರ್ಗವನ್ನು ಅವನಿಗೆ ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ, ಈ ಕುಟುಂಬ ಮೊದಲನೇದಾಗಿ ಬಡ ಕುಟುಂಬ, ಆದ್ರೂ ಪೌಲನ ಜೊತೆಗೆ ನಿಂತಿತ್ತು. ಮಾತ್ರವಲ್ಲ, ಪೌಲನ ಜೊತೆಯಲ್ಲಿ ಮತ್ತು ಆತನ ಅನ್ಯರು ದೇವರನ್ನ ಕಂಡುಕೊಳ್ಳುವಾಗ
ಅವರ ರಕ್ಷಣೆಗೆ ಮುಂದೆ ಬಂದದ್ದು ಮಾತ್ರವಲ್ಲ, ಇಲ್ಲಿ ನಾವು ನೋಡ್ತೇವೆ ಈ ಕುಟುಂಬ ದೇವರ ವಾಕ್ಯವನ್ನ ಸ್ಪಷ್ಟವಾಗಿ ತಿಳ್ಕೊಂಡಂತಹ ಕುಟುಂಬ, ದೇವರ ವಾಕ್ಯವನ್ನ ಬಹಳ ಕೂಲಂಕುಷವಾಗಿ ಗ್ರಹಿಸಿಕೊಂಡಂತಹ ಕುಟುಂಬವಾಗಿತ್ತು. ಯಾಕೆ ಎಂಬುದಾಗಿ ನಾವು ನೋಡುವಾಗ ಈ ವಾಕ್ಯ ಭಾಗವನ್ನು ಓದುವಾಗ ಅಪೊಲ್ಲೋಸನು ಆತನು ಬಂದು ಆ ಆ ಸ್ಥಳದಲ್ಲಿ ತಾವಿದ್ದಂತ ಸ್ಥಳದಲ್ಲಿ ಆತನು ದೇವರ ಕುರಿತಾಗಿ ತಿಳಿಸುತ್ತಾ ಆತನು ಯೋಹಾನನ ಸಂಗತಿಗಳನ್ನ ತಿಳಿಸ್ತಾ ಬರುವಾಗ ನಾವು ನೋಡ್ತೇವೆ ಅವರು ಅವನ ಜೊತೆಗೆ ನಿಂತ್ಕೊಂಡು ಅಪೊಲ್ಲೋಸನ ಜೊತೆಗೆ ನಿಂತ್ಕೊಂಡು ಆತನು ಏನನ್ನು ಬೋಧಿಸ್ತಾನೆ ಎಂಬುದಾಗಿ ಕೇಳಿದ್ರು. ಆದ್ರೆ ನಾವು ನೋಡ್ತೇವೆ ಆತನ ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ಆತನಿಗೆ ಕ್ರಿಸ್ತನ ಕುರಿತಾದಂತಹ ಸಂಗತಿಗಳನ್ನ ತಿಳಿಸಿದ್ರು ಎಂಬುದಾಗಿ. ಈ ದಿನಗಳಲ್ಲಿ ನಾವು ನೋಡ್ತಾ ಬರುವಾಗ ದೇವರ ವಾಕ್ಯದ ಬೋಧನೆ ಎಲ್ಲಾ ಕಡೆ ನಡೆಯುತ್ತಿದೆ. ಬೈಬಲ್ ಇಟ್ಕೊಂಡು ಬೈಬಲ್ ವಾಕ್ಯಗಳನ್ನ ತಕ್ಕೊಂಡು ಸತ್ಯವೇದ ವಾಕ್ಯಗಳನ್ನ ತಕ್ಕೊಂಡು ಅನೇಕ ಜನರಿಗೆ ತಿಳಿಸುವಂತ ಸಂಗತಿಗಳನ್ನ ಇಂಟರ್ನೆಟ್ ಗಳಲ್ಲಿ ಆಗ್ಲಿ ಅಥವಾ ಪ್ರತಿನಿತ್ಯ ಅನೇಕರು ಮಾಡ್ತಾ ಬರ್ತಿದ್ದಾರೆ. ಆದ್ರೆ ಸತ್ಯ ಬೋಧನೆ ಎಷ್ಟರ ಮಟ್ಟಿಗೆ ನಡೆಯುತ್ತಿದೆ, ಜನರು ಸತ್ಯದ ಸಂಗತಿಗಳನ್ನ ಎಷ್ಟು ತಿಳ್ಕೊಳ್ತಿದ್ದಾರೆ, ಎಷ್ಟು ವಿಚಾರಗಳನ್ನ ಎಷ್ಟು ಸತ್ಯದ ಸಂಗತಿಗಳನ್ನು ಅವರು ತಿಳ್ಕೊಳ್ತಿದ್ದಾರೆ, ಇದನ್ನ ನಾವು ಗ್ರಹಿಸಿಕೊಳ್ಳಬೇಕಾದಂತ ಸಂಗತಿ. ಲೋಕದ ಎಲ್ಲಾ ಕಡೆಗಳಲ್ಲಿ ದೇವರ ವಾಕ್ಯ ಸಾರಲ್ಪಡ್ತಿದೆ, ಆದ್ರೆ ನಿಜವಾದ ಬೋಧನೆ ಸತ್ಯ ಬೋಧನೆ ಎಷ್ಟರ ಮಟ್ಟಿಗೆ ಜನರಿಗೆ ತಿಳಿಸಲ್ಪಡ್ತಿದೆ. ಮೊದಲನೇದಾಗಿ ನಾನು ನನ್ನ ಕುಟುಂಬ ಈ ಸತ್ಯ ಬೋಧನೆಗಳನ್ನ ಕಲ್ತ್ಕೊಂಡಿದ್ದೇವ? ದೇವರ ವಾಕ್ಯದ ಪರಿಚಯ ನನಗೆ ನನ್ನ ಕುಟುಂಬಕ್ಕೆ ಇದೆಯಾ? ದೇವರ ವಾಕ್ಯ ನಾವು ಎಷ್ಟರ ಮಟ್ಟಿಗೆ ಓದುತ್ತಿದ್ದೇವೆ, ಎಷ್ಟರ ಮಟ್ಟಿಗೆ ಕಲಿಯುತ್ತಿದ್ದೇವೆ? ಮೂಲಭೂತ ಬೋಧನೆಗಳು ಎಷ್ಟರ ಮಟ್ಟಿಗೆ ನಮಗೆ ತಿಳಿದಿದೆ? ಮೂಲಭೂತ ಸಂಗತಿಗಳನ್ನ ಎಷ್ಟರ ಮಟ್ಟಿಗೆ ನಾವು ನಮ್ಮ ಮುಂದಿನ ಜನರಿಗೆ ಹೇಳ್ಕೊಡ್ತಿದ್ದೇವೆ? ಎಷ್ಟು ವಿಚಾರಗಳನ್ನು ನಾವು ಕಲಿತುಕೊಂಡಿದ್ದೇವೆ ಮತ್ತು ಇತರರು ಬರುವಾಗ ಅವರಿಗೆ ಪ್ರೀತಿನ ನಾವು ಹೇಳಿಕೊಳ್ತಿದ್ದೇವೆ? ಅವರು ಅಲ್ಲೇ ನಿಂತ್ಕೊಂಡು ಅವರನ್ನ ಅಪೊಲ್ಲೋಸನ ತಿದ್ದಲು ಪ್ರಯತ್ನಿಸಬಹುದಾಗಿತ್ತು, ಆದ್ರೆ ಅದು ಅನೇಕ ಬೇಡವಂತ ಕಾರ್ಯಗಳಿಗೆ ಅದು ಸಂಗತಿಗಳಿಗೆ ಕಾರಣವಾಗ್ತಿತ್ತು. ಮತ್ತು ಅವರು ಏನ್ ಮಾಡ್ತಾರೆ, ಅವನ ಮನೆಗೆ ಕರ್ಕೊಂಡು ಹೋಗ್ತಾರೆ ಮತ್ತು ಅಲ್ಲಿ ಆತನಿಗೆ ಕ್ರಿಸ್ತನ ಸಂಗತಿಗಳನ್ನ ತಿಳಿಸ್ಕೊಡ್ತಾರೆ. ಸರಿಯಾದಂತಹ ಸ್ಥಳದಲ್ಲಿ ಸರಿಯಾದಂತಹ ರೀತಿಯಲ್ಲಿ ನಾವು ಹೇಳಬೇಕಾದ ಸಂಗತಿಗಳನ್ನ ತಿಳಿಸದೆ ಹೋದ್ರೆ ಅದು ಬೇರೆ ಇನ್ನಿತರ ರೂಪವನ್ನು ಪಡ್ಕೊಳ್ಳುವಂತ ಸ್ಥಿತಿಯಲ್ಲಿರ್ತದೆ. ದೇವರ ವಾಕ್ಯದ ಸ್ವಸ್ಥ ಬೋಧನೆಯನ್ನು ತಿಳ್ಕೊಳ್ಳುವಂತಹ ಜನರು ಬಹಳ ಕಡಿಮೆ ಇದ್ದಾರೆ. ನಾವು ಪೌಲನು ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವಲ್ವಾ, ಕೊನೆಯ ದಿನಗಳಲ್ಲಿ ಜನರು ಸತ್ಯ ಬೋಧನೆಯನ್ನು ಬಿಟ್ಟು ತಮ್ಮ ಮನಸ್ಸಿಗೆ ಬಂದಂತಹ ಬೋಧನೆಯನ್ನು ಅವರು ಕೇಳಲು ಇಷ್ಟಪಡ್ತಾರೆ. ತೀಟೆ ಕಿವಿಗಳುಳ್ಳವರಾಗಿ ತಮಗೆ ಏನ್ ಬೇಕು ಅದನ್ನ ಹೇಳಿಕೊಡುವಂತ ಬೋಧಕರ ಬಳಿಗೆ ಅವರು ಹೋಗ್ತಾರೆ ಎಂಬುದಾಗಿ. ನಮ್ಮ ಕುಟುಂಬಗಳು ಈ ದಿನಗಳಲ್ಲಿ ಸತ್ಯ ಬೋಧನೆಯನ್ನ ಹಿಡ್ಕೊಂಡಿರುವುದು ಮಾತ್ರವಲ್ಲ, ಆ ಸತ್ಯ ಬೋಧನೆಯನ್ನ ಇತರರಿಗೆ ತಿಳಿಸುತ್ತಾ ಇತರರನ್ನ ದೇವರ ವಾಕ್ಯದ ಸತ್ಯತೆಯಲ್ಲಿ ಬೆಳೆಸಬೇಕಾದಂತಹ ಅವಶ್ಯಕತೆ ನಮ್ಮ ಕುಟುಂಬಗಳಲ್ಲಿದೆ. ನಮ್ಮ ಮುಂದಿನ ಜನಾಂಗದ ಸ್ಥಿತಿಗತಿಗಳು ಹೇಗಿದೆ, ಮುಂದಿನ ಜನಾಂಗವನ್ನ ನಾವು ಹೇಗೆ ಸಿದ್ಧಪಡಿಸ್ತಿದ್ದೇವೆ ನೋಡ್ರಿ, ಅದನ್ನ ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಹೋಶುವ ಆತನು ಅದ್ಭುತವಾದಂತಹ ರೀತಿಯಲ್ಲಿ ತನ್ನ ಒಂದು ಇಸ್ರಾಯೇಲ್ ಜನರನ್ನ ಆತನು ವಾಗ್ದತ್ತ ದೇಶಕ್ಕೆ ನಡೆಸ್ತಾನೆ. ಆತನು ತನ್ನ ಜೀವಿತದ ಕೊನೆಯ ಒಂದು ಸಮಯದಲ್ಲಿ ಇಸ್ರಾಯೇಲ್ಯ ಹಿರಿಯರೊಂದಿಗೆ ಆತನು ವಾಗ್ದಾನವನ್ನು ಮಾಡಿಕೊಳ್ತಾನೆ. ನಂತರದಲ್ಲಿ ಆತನ ಸಮಯದಲ್ಲಿದ್ದಂತಹ ಆ ಒಂದು ಹಿರಿಯರು ಯಾವ ರೀತಿಯಲ್ಲಿ ಅವರು ಜೀವಿಸ್ತಾರೆ ಮತ್ತು ಆತನ ಮುಂದಿನ ಜನಾಂಗ ಯಾವ ರೀತಿಯಲ್ಲಿ ಉಂಟಾಗ್ತದೆ ನೋಡ್ರಿ. ಯೆಹೋಶುವನ ಪುಸ್ತಕ 24ನೇ ಅಧ್ಯಾಯ, ಯೆಹೋಶುವ 24ನೇ ಅಧ್ಯಾಯ 31ನೇ ವಚನ. ಯೆಹೋಶುವನ ದಿನಗಳಲ್ಲಿಯೂ ಅವನ ಕಾಲದಿಂದ ಇನ್ನೂ ಜೀವಿಸುತ್ತಾ ಯೆಹೋವನು ಇಸ್ರಾಯೇಲರಿಗೋಸ್ಕರ ನಡೆಸಿದ ಮಹತ್ ಕಾರ್ಯಗಳಿಗೆ ಸಾಕ್ಷಿಗಳಾಗಿದ್ದ ಹಿರಿಯರ ದಿನಗಳಲ್ಲಿಯೂ ಇಸ್ರಾಯೇಲ್ಯರು ಯೆಹೋವನನ್ನು ಸೇವಿಸುತ್ತಿದ್ದರು. ಇಸ್ರಾಯೇಲ್ಯರು ಐಗುಪ್ತದಿಂದ ತಂದ ಯೋಸೇಫನ ಎಲುಬುಗಳನ್ನು ಯಾಕೋಬನು ಶೆಕೆಮನ ತಂದೆಯಾದ ಹಾಮೋರನ ಮಕ್ಕಳಿಂದ. ಹಾಗೆ ನ್ಯಾಯಸ್ಥಾಪಕರು 2ನೇ ಅಧ್ಯಾಯ 7ರಿಂದ 12ನೇ ವಚನ. ನ್ಯಾಯಸ್ಥಾಪಕರ 2ನೇ ಅಧ್ಯಾಯ 7ರಿಂದ 12ನೇ ವಚನ. ಯೆಹೋಶುವನ ದಿನಗಳಲ್ಲಿಯೂ ಅವನ ಕಾಲದಿಂದ ಇನ್ನೂ ಜೀವಿಸುತ್ತಾ ಯೆಹೋವನು ಇಸ್ರಾಯೇಲರಿಗೋಸ್ಕರ ನಡೆಸಿದ ಮಹತ್ ಕಾರ್ಯಗಳಿಗೆ ಸಾಕ್ಷಿಗಳಾಗಿದ್ದ ಹಿರಿಯರ ದಿನಗಳಲ್ಲಿಯೂ ಇಸ್ರಾಯೇಲ್ಯರು ಯೆಹೋವನನ್ನು ಸೇವಿಸುತ್ತಿದ್ದರು. ಯೆಹೋವನ ಸೇವಕನಾದ ನೂನನ ಮಗ ಯೆಹೋಶುವನು 110 ವರ್ಷದವನಾಗಿ ಮರಣ ಹೊಂದಿದನು. ಅವನನ್ನು ಅವನ ಸ್ವಾಸ್ಥ್ಯ ಭೂಮಿಯಾದ ತಿಮ್ನತ್ ಹೆರೆಸ್ ಎಂಬಲ್ಲಿ ಸಮಾಧಿ ಮಾಡಿದರು. ಅದು ಎಫ್ರಾಯಿಂ ಪರ್ವತ ಪ್ರದೇಶಗಳಲ್ಲಿರುವ ಗಾಷ್ ಬೆಟ್ಟದ ಉತ್ತರ ದಿಕ್ಕಿನಲ್ಲಿರುತ್ತದೆ. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು ಆತನು ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು
ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. 11 ಮತ್ತು 12 ವಚನ. ಈ ಇಸ್ರಾಯೇಲರು ಬಾಳನ ಪ್ರತಿಮೆಗಳನ್ನು ಪೂಜಿಸಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ತಮ್ಮ ಪಿತೃಗಳನ್ನು ಐಗುಪ್ತದಿಂದ ಕರತಂದ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು, ಅಂದರೆ ತಮ್ಮ ಸುತ್ತಣ ಜನಾಂಗಗಳ ದೇವರುಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡಬಿದ್ದು ಯೆಹೋವನನ್ನು ರೇಗಿಸಿದರು. ಥ್ಯಾಂಕ್ಸ್ ಸಿಸ್ಟರ್. ಇಲ್ಲಿ ನಾವು ನೋಡ್ತೇವೆ ಯೆಹೋಶುವನ ಒಂದು ಶ್ರೇಷ್ಠ ಸಂಗತಿಗಳು, ಯಾವ ರೀತಿಯಲ್ಲಿ ಆತನು ಇಸ್ರಾಯೇಲ್ ನಡೆಸ್ತಾ ಬಂದನು ಮತ್ತು ಈ ರೀತಿಯಲ್ಲಿ ಆತನು ಇಸ್ರಾಯೇಲ್ ನಡೆಸ್ತಾ ಬಂದಾಗ್ಯೂ ಸಹ ನಾವು ನೋಡ್ತೇವೆ ಆತನ ಮುಂದಿನ ಜನಾಂಗದವರು ಯೆಹೋವನನ್ನ ಬಿಟ್ಟು ಬಿಟ್ರು, ಆದ್ರೆ ಅವರು ಬಾಳನ ಪ್ರತಿಮೆಗಳನ್ನ ಪೂಜಿಸುತ್ತಾ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದ್ರೆ ಎಂಬುದಾಗಿ. ಯಾಕೆ ಎಂಬುದಾಗಿ ಆಲೋಚನೆ ಮಾಡುವಾಗ ನನ್ನ ಮನಸ್ಸಿನಲ್ಲಿ ಬರುವಂತ ಸಂಗತಿ, ದೇವರ ಸಂಗತಿಗಳನ್ನ ಅವರ ತಂದೆ ತಾಯಿಗಳು ಅವರಿಗೆ ತಿಳಿಸ್ಲಿಲ್ಲ. ದೇವರ ವಾಕ್ಯವನ್ನ ಯಾವಾಗ ಯೆಹೋಶುವನ ಕಾಲದಲ್ಲಿದ್ದಂತಹ ಜನರು ಬಹಳ ಶ್ರದ್ಧೆಯಿಂದ ಕೇಳಿಸಿಕೊಂಡು ತಿಳಿದುಕೊಂಡು ಅದನ್ನ ಮಾಡ್ತಾ ನೆರವೇರಿಸ್ತಾ ಬಂದ್ರು. ಆದ್ರೆ ಈ ಜನಾಂಗ ಯೆಹೋಶುವನನ್ನ ತಿಳಿಯದಂತ ಸಂತಾನ ಹುಟ್ಟುವಾಗ ಆ ಸಂತಾನದವರಿಗೆ ಮೋಶೆ ಹೇಳ್ತಾ ಬಂದ ಹಾಗೆ ಸಣ್ಣ ವಯಸ್ಸಿನಿಂದಲೇ ಅವ್ರು ಏಳುವಾಗಲೂ, ಕೂರುವಾಗಲೂ, ಮಲಗುವಾಗಲೂ, ನಡೆಯುವಾಗಲೂ ಧರ್ಮಶಾಸ್ತ್ರವನ್ನು ಬೋಧಿಸದೆ, ಧರ್ಮಶಾಸ್ತ್ರದನ್ನ ತಿಳಿಸಿಕೊಟ್ಟಂತ ಯೆಹೋವನ ಕುರಿತಾಗಿ ತಿಳಿಸದೆ ಹೋದಾಗ ನಾವಲ್ಲಿ ನೋಡ್ತೇವೆ ಮುಂದಿನ ಸಂತಾನ ಏನಾಯ್ತು, ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದ್ರು ಮತ್ತು ಅನ್ಯ ಜನಾಂಗಗಳನ್ನ, ಅನ್ಯ ದೇವತೆಗಳನ್ನ ಅವರು ಅಡ್ಡಬಿದ್ದು ಯೆಹೋವನನ್ನ ರೇಗಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಈ ದಿನಗಳಲ್ಲಿ ಸಹ ನಾವು ಅದನ್ನೇ ನೋಡ್ತಿದ್ದೇವಲ್ವಾ. ಕ್ರೈಸ್ತರ ಎಂಬುದಾಗಿ ಹೇಳಿಕೊಳ್ಳುವಂತ ಎಷ್ಟೋ ಜನರು ಕ್ರಿಶ್ಚಿಯನ್ ಹೆಸರಿಟ್ಕೊಳ್ತಾರೆ, ಕ್ರೈಸ್ತ ಇದ್ರಲ್ಲಿ ಇರ್ತಾರೆ, ಆದ್ರೆ ದೇವರ ವಾಕ್ಯದ ಯಾವುದೇ ಸಂಗತಿಗಳನ್ನ ಅವರು ತಿಳ್ಕೊಂಡಿರೋದಿಲ್ಲ. ಮತ್ತು ಅವರ ಮಕ್ಕಳು ಸಾಮಾನ್ಯವಾಗಿ ಈ ಲೋಕ ಕ್ರೈಸ್ತರ ಎಂಬುದಾಗಿ ಹೇಳುವಾಗ ಬಹಳ ಎಂಜಾಯ್ ಮಾಡುವಂತ ಒಂದು ಕುಟುಂಬ, ಎಂಜಾಯ್ ಮಾಡುವಂತ ಒಂದು ಜನಾಂಗ ಅದು. ಏನೇ ಕೆಟ್ಟ ಕೆಲಸ ಮಾಡಿದ್ರು ಸಹ ಅದರಲ್ಲಿ ಕ್ರೈಸ್ತರು ಇರ್ತಾರೆ ಅನ್ನೋ ಸಂಗತಿ ಟಿವಿಗಳಲ್ಲಿ, ಫಿಲ್ಮ್ಗಳಲ್ಲಿ ಅಥವಾ ಬೇರೆ ಯಾವುದೇ ಸಂಗತಿಗಳನ್ನ ನೋಡೋದಾದ್ರು, ಯಾವುದೇ ಕುಡಿಯುವಂತ ಒಂದು ಕ್ಯಾರೆಕ್ಟರ್ ಇದ್ರು ಅಥವಾ ಯಾವುದೇ ಕಳ್ಳತನ ಮಾಡುವಂತ ಕ್ಯಾರೆಕ್ಟರ್ ಅಥವಾ ಯಾವುದೇ ಕೆಟ್ಟ ಕೆಲಸ ಮಾಡುವವರು ಅವ್ರು ಕ್ರೈಸ್ತರಾಗಿರ್ತಾರೆ, ಕ್ರೈಸ್ತ ಹೆಸರುಗಳನ್ನ ಇಟ್ಟುಕೊಂಡಂತ ಸಂಗತಿ. ನಮ್ಮ ಕುಟುಂಬದ ಕುರಿತಾಗಿ ಈ ಲೋಕ ನೋಡುವಾಗ ಯಾವ ರೀತಿಯಲ್ಲಿ ನಾವು ಅದನ್ನ ಲೋಕ ನಮ್ಮನ್ನು ತಿಳ್ಕೊಳ್ತಿದೆ. ಇವರು ನಿಜವಾದ ದೇವರನ್ನ ತಿಳ್ಕೊಂಡಂತ ಜನರು ಎಂಬುದಾಗಿ ಅವ್ರು ತಿಳ್ಕೊಳ್ತಿದ್ರು, ಅಥವಾ ಇವರು ಬಹಳ ಮಜಾ ಮಾಡುವಂತ ಜನ, ತುಂಬಾ ಎಂಜಾಯ್ ಮಾಡುವಂತ ಜನ, ಅಥವಾ ಎಲ್ಲಾ ಕೆಟ್ಟ ಕೆಲಸಗಳಿಗೂ ಹೆಸರಾದಂತ ಜನಾಂಗ ಇವರು ಎಂಬುದಾಗಿ ತಿಳ್ಕೊಳ್ಳುವಂತ ಸಂಗತಿಗಳಾಗಿದ್ದರು. ಆ ಜನಾಂಗದವರು ಯೆಹೋವನನ್ನ ರೇಗಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಈ ದಿನಗಳಲ್ಲಿ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನ ಮಾಡಿ ದೇವರ ಹೆಸರನ್ನು ಇಟ್ಕೊಂಡು ಅಥವಾ ಕ್ರೈಸ್ತ ಹೆಸರನ್ನು ಇಟ್ಕೊಂಡು ಆ ಹೆಸರಿಗೆ ತಕ್ಕ ಹಾಗೆ ನಡೆದಿದ್ದ ಇರುವಾಗ ನಾವು ಸಹ ಯೆಹೋವನನ್ನ ರೇಗಿಸುವಂತ ಸಂಗತಿಯಲ್ಲಿ ಇರ್ತೇವೆ. ಅಪೋಲೋಸನ್ನು ಮಾಡಿದಂತ ಸಂಗತಿ ಆತನಿಗೆ ದೇವರ ವಾಕ್ಯ ತಿಳಿದಿತ್ತು, ಆದ್ರೆ ಈ ಕುಟುಂಬ ಅವರನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಿದ್ರು. ನಮಗೆ ಮೊದಲನೇದಾಗಿ ನಾವು ಕೇಳಿಕೊಳ್ಳಬೇಕಂತ ಪ್ರಶ್ನೆ, ದೇವರ ವಾಕ್ಯದ ಆಳವಾದಂತ ಸಂಗತಿ ನಮಗೆ ತಿಳಿದಿದೆಯಾ, ಅಥವಾ ನಾವು ಈ ಲೋಕದ ಹಾಗೆ ನಮ್ಮ ಕುಟುಂಬಗಳನ್ನು ನಾವು ಮುಂದುವರಿಸಿದ್ದೇವೆ? ನಮ್ಮ ಮುಂದಿನ ಜನಾಂಗ, ನಮ್ಮ ಮಕ್ಕಳು, ನಮ್ಮ ಯೌವನಸ್ಥರು ಯಾವ ರೀತಿ ನಾವು ಜೀವಿಸ್ತಿದ್ದೇವೆ, ಯಾವ ರೀತಿಯಲ್ಲಿ ಅವರಿಗೆ ದೇವರ ವಾಕ್ಯದ ಪೌಷ್ಟಿಕತೆ ಅವರಿಗೆ ತಿಳಿಸ್ತದೆ? ಅಥವಾ ನಮ್ಮ ಮುಂದಿನ ಜನಾಂಗ ಸಹ ಯೆಹೋವನನ್ನ ಮರೆತು ಈ ಲೋಕದ ಸಂಗತಿಗಳನ್ನ ನಾವು ಹೆಚ್ಚಾಗಿ ತಿಳ್ಕೊಳ್ತಿದ್ದೆ? ಕೆಲ ಮಕ್ಕಳುಗಳ ಕುರಿತಾಗಿ ನಾವು ಕೇಳ್ತಾ ಬರುವಾಗ ಎಷ್ಟೋ ಜನರು ಹೇಳ್ತಾ ಬರುವಂತ ಸಂಗತಿ, ದೇವರಿಲ್ಲ, ನಾವು ಏನ್ ಬೇಕದನ್ನ ಮಾಡಬಹುದು ಈ ದಿನಗಳಲ್ಲಿ, ನನಗೆ ದೇವರು ಬೇಡ, ಅದು ನನಗೆ ಏನ್ ಬೇಕದನ್ನ ನಾನು ಮಾಡ್ತೇನೆ ಎಂಬುದಾಗಿ ಸಣ್ಣ ಮಕ್ಕಳು ಹೇಳುವಂತ ದಿನಗಳಲ್ಲಿ ನಾವಿದ್ದೇವೆ. ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಜನಾಂಗಗಳಿಗೆ ನಾವು ಯಾವ ವಿಚಾರಗಳನ್ನ ಬಿಟ್ಟು ಹೋಗ್ತಿದ್ದೇವೆ ನಮ್ಮನ್ನ ಆಲೋಚಿಸಿಕೊಳ್ಳುವಂತರಾಗಿರೋಣ. ಈ ಅಕುಲ ಪ್ರಿಸ್ಕಿಲನಾದ್ರೂ ಅವರು ದೇವರ ವಿಚಾರವಾಗಿ ಚೆನ್ನಾಗಿ ತಿಳ್ಕೊಂಡು, ಮಾತ್ರವಲ್ಲ ಅಪೋಲೋಸನ ಅವರ ಮುಂದೆ ಬರುವಾಗ ಕ್ರಿಸ್ತನ ವಾಕ್ಯದ ಕುರಿತಾಗಿ ಆತನಿಗೆ ತಿಳಿಯಪಡಿಸಿ ಆತನ ಮುಖಾಂತರವಾಗಿ ಅನೇಕರು ಅನ್ಯರನ್ನ ಅಥವಾ ಅನೇಕರು ದೇವರ ಬಳಿಗೆ ಬರಲು ಅವರು ಮಾರ್ಗವಾದ್ರು. ನನ್ನ ಕುಟುಂಬ, ನಾನು ಯಾವ ರೀತಿಯಲ್ಲಿದ್ದೇನೆ? ಮತ್ತು ನಾವು ಮುಂದೆ ಹೋಗ್ತಾ ಇದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದ್ವು, ತಮ್ಮ ಕುಟುಂಬಕ್ಕೆ ಏನಾಗ್ತದೋ ಅವರಿಗೆ ಯಾವುದೇ ಒಂದು ಭಯ ಇರಲಿಲ್ಲ. ದೇವರ ಕಾರ್ಯಗಳನ್ನ ನಾವು ಹೆಚ್ಚಾಗಿ ಅದರಲ್ಲಿ ನಾವು ಸಂತೋಷ ಪಡ್ಬೇಕೇ ಹೊರತು, ದೇವರ ಮಕ್ಕಳ ವಿಚಾರವಾಗಿ ನಾವು ಆಲೋಚನೆ ಮಾಡ್ಬೇಕೇ ಹೊರತು ಈ ಲೋಕದ ಸಂಗತಿಗಳಲ್ಲಿ ನಾವು ಭಯ ಪಡುವಂತ ಅವಶ್ಯಕತೆ ಇಲ್ಲ ಎನ್ನುವಂತ ಮನಸ್ಸು ಅವ್ರಲ್ಲಿತ್ತು. ನೋಡ್ರಿ, ಮತ್ತೊಮ್ಮೆ ಅದೇ ರೋಮ 16 3 ಮತ್ತು 4ನೇ ವಚನವನ್ನು ಓದೋಣ. ರೋಮ 16 3 ಮತ್ತು 4ನೇ ವಚನ.
ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಿಲಳಿಗೂ ಅಕ್ವಿಲನಿಗೂ ನನ್ನ ವಂದನೆಗಳನ್ನು ಹೇಳಿರಿ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರವೇ ಅಲ್ಲ, ಅನ್ಯ ಜನರ ಸಭೆಗಳವರೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. ನಮ್ಮ ಸೇವೆಯ ಕ್ರಿಸ್ತನ ಸೇವೆ ವಿಚಾರವಾಗಿ ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ತ್ಯಾಗಪಡಿಸಿಕೊಳ್ಳಲು ಸಿದ್ಧರಾಗಿದ್ದೇವೆ. ಪರಲೋಕದ ಸೇವೆಗಾಗಿ ಅಕ್ವಿಲ ಪ್ರಿಸ್ಕಿಲರು ಯಾವಾಗಲೂ ಸಿದ್ಧರಾಗಿ ತಮ್ಮ ಪ್ರಾಣದ ಆಶೆಯನ್ನು ಸಹ ಬಿಟ್ಟು ಅವರು ಜೀವಿಸ್ತಾ ಬಂದ್ರು. ನಾವು, ನಮ್ಮ ಕುಟುಂಬ, ನಮ್ಮ ಸಭೆ, ದೇವಜನರಾಗಿ ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲಿದ್ದೇವೆ. ಈ ಲೋಕದ ನಮ್ಮ ಸ್ನೇಹಿತರ ಮಧ್ಯದಲ್ಲಿ, ಈ ಲೋಕದ ನಮ್ಮ ಅನ್ಯ ನೆರೆಹೊರೆಯವರ ಮಧ್ಯದಲ್ಲಿ, ಈ ಲೋಕದ ಅನ್ಯ ನಮ್ಮ ನೆಂಟರಷ್ಟರು, ನಮ್ಮ ಬಂಧು ಬಳಗದವರು, ಎಷ್ಟೋ ಜನರು ದೇವರ ವಾಕ್ಯವನ್ನು ತಿಳ್ಕೊಂಡಿಲ್ಲ ಇನ್ನು. ಅವರ ಕುರಿತಾಗಿ ನಾವು ಎಷ್ಟರ ಮಟ್ಟಿಗೆ ಚಿಂತೆ ಮಾಡ್ತಿದ್ದೇವೆ. ಅವರು ಸಹ ನರಕಕ್ಕೆ ಹೋಗ್ತಾರಲ್ವ ಒಂದಿನ. ದೇವರನ್ನ ಕಂಡುಕೊಳ್ಳದೆ ಅವರು ದೇವರ ಮಾರ್ಗವನ್ನ ಬಿಟ್ಟು ಹೋಗೋದಾದ್ರೆ ಅವರು ನರಕದ ಕಡೆಗೆ ಹೋಗ್ತಾರಲ್ಲ, ಅವರ ವಿಚಾರವಾಗಿ ನಾವು ಎಷ್ಟರ ಮಟ್ಟಿಗೆ ನಾವು ಯೋಚನೆ ಉಳ್ಳವರಾಗಿದ್ದೇವೆ, ಅವರ ಕುರಿತಾಗಿ ನಾವು ಚಿಂತಿಸ್ತಿದ್ದೇವೆ. ಆದ್ರೆ ಅಕ್ವಿಲ ಪ್ರಿಸ್ಕಿಲರ ಕುರಿತಾಗಿ ನಾವು ನೋಡ್ತೇವೆ, ತಮ್ಮ ಪ್ರಾಣವನ್ನು ಸಹ ಅವ್ರು ಚಿಂತಿಸದೆ ಇತರರ ಕುರಿತಾಗಿ ಅವ್ರು ಚಿಂತಿಸ್ತಾ ಬಂದ್ರು, ಅನ್ಯ ಜನರ ಕುರಿತಾಗಿ ಚಿಂತಿಸ್ತಾ ಬಂದ್ರು, ಅನ್ಯ ಜನರ ಸಭೆಗಳ ಕುರಿತಾಗಿ ಚಿಂತಿಸ್ತಾ ಬಂದ್ರು. ನಾವು ಸಹ ಅದೇ ರೀತಿಯಲ್ಲಿ ಮುಂದುವರಿಯುವಂತವರಾಗಿರೋಣ. ಮಾತ್ರವಲ್ಲ, ನಾವು ಇದೇ ಅಕ್ವಿಲ ಪ್ರಿಸ್ಕಿಲರ ಕುರಿತಾಗಿ, ಅವರ ಕುಟುಂಬದ ಕುರಿತಾಗಿ ನಾವು ನೋಡುವಾಗ ಅನೇಕ ಸ್ಥಳಗಳಿಗೆ ಅವರು ಮುಂದೆ ಹೋದ್ರು, ಅವರು ಹೋಗ್ತಾ ಬಂದ್ರು ಎಂಬುದಾಗಿ ನಾವು ನೋಡ್ತೇವೆ. ಪ್ರಯಾಣ ಮಾಡ್ತಾ ಬಂದ್ರು, ವಲಸೆ ಹೋಗ್ತಾ ಬಂದ್ರು. ಎಫೆಸಕ್ಕೆ ಆಗ್ಲಿ, ರೋಮಕ್ಕೆ ಆಗ್ಲಿ, ಅಥವಾ ಕೊರಿಂತ ಮತ್ತು ಇನ್ನಿತರ ಅನೇಕ ಸ್ಥಳಗಳಿಗೆ ಅವರು ವಲಸೆ ಹೋಗ್ತಾ ಬಂದ್ರು. ಆದ್ರೆ ಅವರು ಎಲ್ಲೇ ಹೋದ್ರು ಸಹ ತಮ್ಮ ಕ್ರಿಸ್ತನ ಸಾಕ್ಷಿನ ತಿಳ್ಕೊಂಡವರಾಗಿ, ಕ್ರಿಸ್ತನ ವಿಚಾರಗಳನ್ನ ತಿಳ್ಕೊಂಡವರಾಗಿ, ಆ ಸತ್ಯತೆಗಳನ್ನ ಹೆಚ್ಚಿನದಾಗಿ ಅವರು ಆತುಕೊಂಡು ಅದನ್ನ ಇತರರಿಗೆ ತಿಳಿಸಬೇಕೆಂಬುದಾಗಿ ಅವರು ಪ್ರಯಾಸ ಪಡ್ತಾ ಬಂದ್ರು. ಎಷ್ಟೋ ಹಿಂಸೆಗಳ ಮಧ್ಯದಲ್ಲಿ ಅವರು ಹಾದು ಹೋದ್ರು ಸಹ ನಮಗೆ ಈ ಸ್ಥಳಕ್ಕೆ ಹೋದ್ರೆ ನಮಗೆ ಬಿಸ್ನೆಸ್ ಆಗ್ತದೋ ಇಲ್ವೋ, ನಮಗೆ ಈ ಸ್ಥಳಕ್ಕೆ ಹೋದ್ರೆ ನಮಗೆ ಕೆಲಸ ಮಾಡೋಕೆ ಅವಕಾಶ ಸಿಗುತ್ತೋ ಇಲ್ವೋ, ಈ ಸ್ಥಳಕ್ಕೆ ಹೋದ್ರೆ ನಮಗೆ ಆಹಾರ ಸಿಗುತ್ತೋ ಇಲ್ವೋ ಎಂಬುದಾಗಿ ಯೋಚನೆ ಮಾಡ್ಲಿಲ್ಲ. ಆದ್ರೆ ಪ್ರತಿಯೊಂದು ಸ್ಥಳಕ್ಕೆ ಹೋಗುವಾಗ್ಲೂ ಸಹ ನಾವು ವಾಕ್ಯದಲ್ಲಿ ನೋಡ್ತೇವೆ, ಸಮಯ ಇಲ್ಲ ಆದ್ರೆ ಅನೇಕ ಕಡೆಗಳಲ್ಲಿ ಅವರು ಹಿಂಸೆಗಳನ್ನ ಹಾದು ಹೋದ್ರು. ಆದ್ರೂ ಸಹ ಅವರಲ್ಲಿದ್ದಂತಹ ಮನಸ್ಸು, ನಾವು ದೇವಜನರಿಗಾಗಿ, ನಾವು ದೇವಜನರನ್ನ ಪ್ರೀತಿಸಬೇಕು. ಪೌಲ ಹೇಳ್ತಾನೆ, ಅಕ್ವಿಲ ಪ್ರಿಸ್ಕಿಲರ ಮನೆಯಲ್ಲಿ ಕೂಡುವಂತ ಸಭೆಯವರಿಗೆ ನಮ್ಮ ವಂದನೆಯನ್ನು ತಿಳಿಸಿರಿ ಎಂಬುದಾಗಿ. ಅವರ ಮನೆಯಲ್ಲಿ ಸಭೆಯಾಗಿ ಸಹ ಕೂಡಿ ಬರ್ತಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅವರಲ್ಲಿದ್ದಂತಹ ಪ್ರೀತಿ, ಸಹೋದರರ ವಿಚಾರವಾಗಿ ಅವರಲ್ಲಿದ್ದಂತಹ ಮನಸ್ಸು, ಅವರಲ್ಲಿದ್ದಂತಹ ಐಕ್ಯತೆ, ಅದು ನಮ್ಮಲ್ಲಿ ಸಹ ಮೂಡಿ ಬರ್ಬೇಕಾಗಿದೆ. ಕ್ರೈಸ್ತ ಸಭೆಗಳು, ಕ್ರೈಸ್ತ ಕುಟುಂಬಗಳಂತ ನಾವು ಅಕ್ವಿಲ ಪ್ರಿಸ್ಕಿಲರ ಮಾದರಿಯಲ್ಲಿ ನಡೆಯುವಾಗ ದೇವರ ನಾಮಕ್ಕೆ ಎಷ್ಟೋ ಮಹಿಮೆಯನ್ನು ತರುವಂತವರಾಗಿರ್ತೇವೆ. ಮಾತ್ರವಲ್ಲ, ಆ ಕುಟುಂಬಗಳ ಮುಖಾಂತರವಾಗಿ ಎಷ್ಟೋ ಅನ್ಯರನ್ನ ನಾವು ದೇವರ ಬಳಿಗೆ ಕರೆತರುವಂತ ಸ್ಥಿತಿಯಲ್ಲಿ ನಾವಿರ್ತೇವೆ. ಎರಡು ಕುಟುಂಬಗಳ ಕುರಿತಾಗಿ ನಾವು ಕಲಿತಾ ಬಂದಿದ್ದೇವೆ, ಹೊಸ ಒಡಂಬಡಿಕೆ ಕುಟುಂಬಗಳ ಕುರಿತಾಗಿ. ಇಬ್ರಿಯದವರಿಗೆ ಬರೆದ ಪತ್ರಿಕೆ, ನಂಬಿಕೆ ವೀರಲ್ಲಿ ಎರಡೂ ಕುಟುಂಬಗಳು ಇಲ್ಲ. ಮೊದಲು ನಾವು ಕಲಿತಾ ಬಂದ ಸುಂಕದವನ ಜಕ್ಕಾಯ, ಆತನ ಕುರಿತಾಗಿ ಕೇವಲ 10 ವಚನಗಳು ಬರೆಯಲ್ಪಟ್ಟಿದೆ, ಮತ್ತು ಇವರ ಕುರಿತಾಗಿ ಇನ್ನೊಂದು ಸ್ವಲ್ಪ ಹೆಚ್ಚು ವಚನಗಳು ಬರೆಯಲ್ಪಟ್ಟಿರಬಹುದು. ಆದ್ರೆ ಅವರ ಒಂದು ಜೀವಿತ, ಪವಿತ್ರಾತ್ಮನು ಹೌದು ಇವರನ್ನು ನನ್ನ ಸತ್ಯ ಪುಸ್ತಕದಲ್ಲಿ ಬರೆಸ್ತೇನೆ ಎಂಬುದಾಗಿ ದಾಖಲಿಸಲ್ಪಟ್ಟಿದೆ. ನಂಬಿಕೆಯ ವೀರರ ಪಟ್ಟಿಯಲ್ಲಿ ಅವರಿಲ್ಲ, ಆದ್ರೆ ಅವರ ಜೀವಿತಗಳು ನಮ್ಮ ಜೀವಿತಕ್ಕೆ ಎಷ್ಟೋ ಮಾದರಿಯನ್ನ, ಎಷ್ಟೋ ಸತ್ಯ ಸಂಗತಿಗಳನ್ನ ತಿಳಿಸಿಕೊಡುವಂತವಾಗಿರ್ತವೆ. ನಮ್ಮ ಜೀವಿತದಲ್ಲಿ ಬದಲಾಯಿಸಬೇಕಂತ ಸಂಗತಿಗಳನ್ನ, ನಮ್ಮ ಜೀವಿತವನ್ನ ತಿದ್ದುವಂತ ಸಂಗತಿಗಳನ್ನ ಈ ಸಂಗತಿಗಳು, ಈ ಕುಟುಂಬಗಳು ತಿಳಿಸುವಂತವಾಗಿರ್ತವೆ. ಈ ಸಮಯದಲ್ಲಿ ನಮ್ಮ ಕುಟುಂಬಗಳು ಯಾವ ರೀತಿಯಲ್ಲಿದೆ? ಒಂದು ಕುಟುಂಬ, ಅದು ಮೊದಲು ದೇವರನ್ನ ತಿರಸ್ಕರಿಸಿದಂತಹ ಕುಟುಂಬವಾಗಿತ್ತು, ಆದ್ರೆ ಯೇಸು ಕ್ರಿಸ್ತನ ಒಂದು ರಕ್ಷಣೆಯ ಆನಂದವನ್ನು ಅವರು ಅನುಭವಿಸಿತ್ತು. ಇನ್ನೊಂದು ಕುಟುಂಬ, ಈ ಲೋಕದಲ್ಲಿ ಸಂತೋಷ ಇರ್ಲಿಲ್ಲ, ಸಮಾಧಾನ ಇರ್ಲಿಲ್ಲ, ಆದ್ರೆ ಕ್ರಿಸ್ತಿಯ ಸಂತೋಷವನ್ನು, ಸಮಾಧಾನವನ್ನು ಅವ್ರು ಕಂಡುಕೊಂಡ್ರು. ಕ್ರಿಸ್ತಿಯ ಪ್ರೀತಿಯನ್ನು ಅವರು ಅನುಭವಿಸಿದ್ರು. ಮಾತ್ರವಲ್ಲ, ಕ್ರಿಸ್ತನ ಮಕ್ಕಳ ಜೊತೆಯಲ್ಲಿ ಅವರು ಆನಂದಿಸುತ್ತಾ, ಕ್ರಿಸ್ತನ ಸೇವೆಯಲ್ಲಿ ಅವರು ಕಷ್ಟಪಟ್ಟಾಗಿಯೂ ಸಹ ಅವರು ಸಂತೋಷದಿಂದ ತಮ್ಮ ಕೆಲಸವನ್ನು ಮುಂದುವರಿಸ್ತಾ ಬಂದ್ರು. ಅವರ ಜೀವಿತ ಮುಂದೆ ಏನಾಯ್ತು, ಹೇಗೆ ಅವರ ಜೀವಿತ ಅಂತ್ಯವಾಯ್ತು ನಮಗೆ ಗೊತ್ತಿಲ್ಲ. ಆದ್ರೆ ನಮಗೆ ಸ್ಪಷ್ಟವಾಗಿ ಒಂದು ವಿಚಾರ ತಿಳಿದಿದೆ, ಏನಂದ್ರೆ ಕ್ರಿಸ್ತನ ದಿನದಲ್ಲಿ ಬರುವಾಗ ಸಂತೋಷದಿಂದ ಅವರು ಕ್ರಿಸ್ತನ ಎದುರು ನೋಡ್ತಾ ನಂಬಿಗಸ್ತರಾಗಿ ಅವರು ಕ್ರಿಸ್ತನ ಒಂದು ಮೆಚ್ಚುಗೆ ಪಾತ್ರರಾಗಲಿದ್ದಾರೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದ ಹಾಗೆ, ಪರಲೋಕದಲ್ಲಿ ತಮ್ಮ ಅಸ್ಥಿವಾರವನ್ನು, ಪರಲೋಕದಲ್ಲಿ ತಮ್ಮ ಆಸ್ತಿಯನ್ನ ಕುರಿಟ್ಟುಕೊಳ್ಳಲು ಬಯಸಿದಂತಹ ಕುಟುಂಬ ಅಕ್ವಿಲ ಪ್ರಿಸ್ಕಿಲರ ಕುಟುಂಬವಾಗಿತ್ತು. ಈ ಸಂಜೆಯ ಸಮಯದಲ್ಲಿ ನಮ್ಮ ಕುಟುಂಬ ಹೇಗಿದೆ?
ನಮ್ಮ ಕುಟುಂಬದ ವಿಚಾರಗಳು ಹೇಗಿದೆ, ನಮ್ಮ ಕುಟುಂಬಗಳ ಆತ್ಮಿಕ ಪರಿಸ್ಥಿತಿ ಹೇಗಿದೆ, ನಾವು ಆಲೋಚಿಸಿಕೊಳ್ಳುವವರಾಗಿರೋಣ. ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ತಿದ್ದಿಕೊಂಡು ಆತನ ಮಹಿಮೆಗಾಗಿ ಮುಂಬರುವ ದಿನಗಳಲ್ಲಿ ನಾವು ಜೀವಿಸುವಂತವರಾಗಿರೋಣ. ಈ ರೀತಿ ಮಾಡುವ ಹಾಗೆ ದೇವರು ತಾನೇ ಸಹಾಯ ಮಾಡ್ಲಿ. ದೇವರು ತಾನೇ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ.